ನಮಸ್ತೆ, ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಗೆಸ್ಟ್ ಶಿವಮ್ಮ ಡೈರೆಕ್ಟರ್ ಜಯಶಂಕರ್ ಅವರು. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಒಂದಷ್ಟು ಸೆಗ್ಮೆಂಟ್ಸ್ ಕವರ್ ಮಾಡ್ತೀವಿ. ಪ್ಯಾರಲಲ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಶಿವಮ್ಮ ಅದು ರೈಟಿಂಗ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ. ಅಂಡ್ ಫೆಸ್ಟಿವಲ್ ರನ್ಸ್, ಗ್ರಾಂಟ್ಸ್ ಮತ್ತೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಯಾವ ರೀತಿ ಫೆಸ್ಟಿವಲ್ ಆಕ್ಸೆಸ್ ಇದೆ, ಯಾವ ರೀತಿ ಗ್ರಾಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಈ ಸೆಗ್ಮೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ಡ್ ಇದೆ. ಸೊ ಯಾವ್ದಾದ್ರು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಹೋಗ್ಬೋದು ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಕ್ಲಿಕ್ ಆನ್ ಇಟ್. ವಿಲ್ ಸ್ಟಾರ್ಟ್. ಜೈಶಂಕರ್ ಸರ್, ನಮಸ್ತೆ. ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಆನ್ ದ ರಿಲೀಸ್ ಆಫ್ ಶಿವಮ್ಮ. ತುಂಬಾ ಜನ ನೋಡ್ಲಿ, ಆಲ್ ದ ಬೆಸ್ಟ್ ಫಾರ್ ದಟ್. ಥ್ಯಾಂಕ್ ಯು. ಫಸ್ಟ್ ಈ ಕ್ವೆಶನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ವಿಷಯಗಳ ಬಗ್ಗೆ ಮಾತಾಡೋದಿದೆ, ಬಟ್ ಟು ಸೆಟ್ ಅ ಬೇಸ್ ಈ ಕ್ವೆಶನ್ ಇಂದ ಸ್ಟಾರ್ಟ್ ಮಾಡ್ತೀನಿ. 2 ಕ್ಯಾಟಗರೀಸ್ ಅಂತ ತಗೊಂಡ್ರೆ ಫಿಲ್ಮ್ಸ್ ಅಲ್ಲಿ, ಪ್ಯಾರಲಲ್ ಸಿನಿಮಾ ಅಥವಾ ಮೇನ್ ಸ್ಟ್ರೀಮ್ ಸಿನಿಮಾ ಅಂತ ತಗೊಂಡ್ರೆ, ನೀವು ಅವೆರಡ್ರ ಮಧ್ಯೆ ಇರೋ ಡಿಫ್ರೆನ್ಸ್ ನ ಹೇಗ್ ನೋಡ್ತೀರಾ? ಅಂಡ್ ನೀವು ಅವೆರಡು ಫಾರ್ಮ್ಯಾಟ್ಸ್ ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಅಂದರೆ ಪ್ಯಾರಲಲ್ ಸಿನಿಮಾದಲ್ಲಿ ಆರ್ಟಿಸ್ಟಿಕ್ ಲಿಬರ್ಟಿ ಜಾಸ್ತಿ ಇರುತ್ತೆ. ನಾನು ಹೆಂಗೆ ಹೇಳಕ್ಕೆ ಹೊರಟಿದ್ದೀನೋ ಅದನ್ನ ನಾನು ಆ ರೀತಿ ಹೇಳ್ತೀನಿ. ಬಟ್ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಆಡಿಯನ್ಸಿಗೆ ಕ್ಯಾಟರ್ ಮಾಡ್ತಾ ಇದ್ದೀನಿ. ಅಂದರೆ ಓಕೆ, ಈ ವರ್ಗದ ಜನ ಜಾಸ್ತಿ ಜನ ಇದ್ದಾರೆ, ಅವರೆಲ್ಲ ಒಂದು ಸಿನಿಮಾ ನೋಡ್ತಾರೆ. ಅವ್ರಿಗೆ ಏನು ಬೇಕು, ಅವ್ರು ಬರೋಕ್ಕೆ ಒಂದು ಹಾಡು ಬೇಕು ಅಥವಾ ಮ್ಯೂಸಿಕ್ ಬೇಕು. ಸೊ ಇದು ಆರ್ಟಿಸ್ಟಿಕ್ ಲಿಬರ್ಟಿ ನಂಗೆ ಜಾಸ್ತಿ ಇರುತ್ತೆ ಅಂತಂದರೆ ನಾನು ಐ ಕ್ಯಾನ್ ಚೂಸ್ ಟು ಟೆಲ್ ಅ ಸ್ಟೋರಿ ವಿತೌಟ್ ಮ್ಯೂಸಿಕ್. ಈಗ ಶಿವಮೊಗ್ಗದಲ್ಲಿ ಮ್ಯೂಸಿಕ್ ಇಲ್ಲ. ಸೊ ಆರ್ಟಿಸ್ಟಿಕ್ ಲಿಬರ್ಟಿ ಜಾಸ್ತಿ ಇರುತ್ತೆ ಪ್ಯಾರಲಲ್ ಸಿನಿಮಾದಲ್ಲಿ. ಬಟ್ ಮೇನ್ ಸ್ಟ್ರೀಮ್ ಅಲ್ಲಿ ಯು ಆರ್ ಕೇಟರಿಂಗ್ ಟು ಅನ್ ಆಡಿಯನ್ಸ್. ಸೊ ಇಫ್ ಐ ಕ್ಯಾನ್ ಪುಟ್ ಇಟ್ ದಿಸ್ ವೇ, ಪ್ಯಾರಲಲ್ ಸಿನಿಮಾಲಿ ನಿಮ್ಮ ಆರ್ಟ್ ನ ಕ್ರಿಯೇಟ್ ಮಾಡಿ ನೀವು ಅದಕ್ಕೆ ಆಡಿಯನ್ಸ್ ಹುಡ್ಕೊಂಡು ಹೋಗ್ತೀರಾ. ಮೇನ್ ಸ್ಟ್ರೀಮ್ ಅಲ್ಲಿ ನೀವು ಆಡಿಯನ್ಸ್ ನ ಡಿಸೈಡ್ ಮಾಡಿ ಅವ್ರಿಗೆ ಕೇಟರ್ ಮಾಡ್ತೀರಾ ಅಂತ. ಆ ಲೈನ್ ಪ್ಯಾರಲಲ್ ಸಿನಿಮಾ ಅಥವಾ ಮೇನ್ ಸ್ಟ್ರೀಮ್ ಸಿನಿಮಾ ಮಧ್ಯೆ ಇರೋ ಲೈನ್ ನ ಬ್ಲರ್ ಮಾಡೋ ಪಾಸಿಬಿಲಿಟಿ ಇದೆಯಾ? ಹ್ಯಾವ್ ಯು ಸೀನ್ ಇಟ್ ಫ್ರಮ್ ಮೇ ಬಿ ನಿಮ್ ಥಿಯೇಟರ್ ರನ್ ಅಂತ, ಫೆಸ್ಟಿವಲ್ ರನ್ ಅಂತ ತಗೊಂಡು ಈಗ ಥಿಯೇಟರ್ ರನ್ ಅಂತ ತಗೊಂಡ್ರೆ, ಅಥವಾ ಬೇರೆ ಎಕ್ಸಾಂಪಲ್ಸ್, ರಿಷಬ್ ಸರ್ ಫಿಲ್ಮ್ಸ್ ಎಕ್ಸಾಂಪಲ್ಸ್ ತಗೊಂಡ್ರೆ, ಪ್ಯಾರಲಲ್ ಮತ್ತೆ ಮೇನ್ ಸ್ಟ್ರೀಮ್ ಮಧ್ಯೆ ಇರೋ ಲೈನ್ ಬ್ಲರ್ ಆಗದ್ ಕಾಣುತ್ತಾ ನಿಮ್ಗೆ? ಅದು ಆ ಪ್ಯಾರಲಲ್ ಟು ಮೇನ್ ಸ್ಟ್ರೀಮ್ ಅದು ಬ್ಲರ್ ಆಗೋದು ಒಂದು ಕ್ರಾಫ್ಟಲ್ಲೇ. ನಾವು ಕ್ರಾಫ್ಟಲ್ಲೇ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಾವು ಕಂಪ್ಲೀಟ್ಲಿ ಆರ್ಟಿಸ್ಟಿಕ್ ಲಿಬರ್ಟಿ ತೊಗೊಂಡು ನಾವು ಸ್ಲೋ ಶಾರ್ಟ್ ಇಟ್ಕೊಂಡು ಪೀಸ್ ಎಲ್ಲ ಸ್ಲೋ ಇದೆ ಅಂತ ಅಂದ್ಕೊಂಡು ನಾವು ಅದಕ್ಕೆ ಹೆಚ್ಚು ಜನ ಕರ್ಸ್ಕೊಂಬರಕ್ಕಾಗಲ್ಲ. ನಾವು ಏನು ಹೇಳಕ್ಕೆ ಹೊರಟಿದೀವೋ ಅದನ್ನೇ ಮೈನ್ ಸ್ಟ್ರೀಮ್ ಆಡಿಯನ್ಸ್ ಬಂದು ನೋಡಬೇಕು ಅಂತಂದರೆ ನಾವು ಅಂದರೆ ಮೈನ್ ಸ್ಟ್ರೀಮ್ ಅಂತಂದರೆ ಲೈಕ್ ಮಾಸಸ್ ಅಲ್ಲಿ ಇದ್ದಾಗ ಅವ್ರ ಪೇಷನ್ಸ್ ಕಡಿಮೆ ಇರುತ್ತೆ. ದೇ ವಾಂಟ್ ಎಂಟರ್ಟೈನ್ಮೆಂಟ್. ಸೊ ಟು ಟೆಲ್ ಅವರ್ ಸ್ಟೋರಿ ಆಸ್ ಎಂಟರ್ಟೈನಿಂಗ್ ಆಸ್ ಪಾಸಿಬಲ್. ಸೊ ಈ ಬ್ಯಾಲೆನ್ಸ್ ಆಗಿದ್ದು ಮೋಸ್ಟ್ಲಿ ನನಗೆ ಗೊತ್ತಿರೋ ಹಂಗೆ ಸೈರಾಟಲ್ಲಿ ಆಯಿತು. ಸೊ ಸೈರಾಟ್, ನಾಗರಾಜ್ ಮಂಜುಳಿ ಸರ್ ವಾಂಟೆಡ್ ಟು ಟೆಲ್ ಸಮಥಿಂಗ್ ಆ್ಯಂಡ್ ಹಿ ಟೋಲ್ಡ್ ಇಟ್ ಇನ್ ವೆರಿ ಎಂಟರ್ಟೈನಿಂಗ್. ಆ ಒಂದು ಸಾಂಗ್ ಇರ್ಬೋದು ಮತ್ತು ಆ ಮ್ಯೂಸಿಕಲಿ ಆ್ಯಂಡ್ ಇಟ್ ಗ್ರಾಸ್ಡ್ ಹ್ಯೂಜ್ ನಂಬರ್ಸ್. ಸೊ ಆ ಥರ ಬ್ಯಾಲೆನ್ಸ್ ಮಾಡಿದ್ರೆ ಅದು ಆ ಲೈನ್ ಒಂದು ಸ್ವಲ್ಪ ಬ್ಲರ್ ಆಗ್ಬೋದು. ನಾಗರಾಜ್ ಮಂಜುಳೆ, ಇಫ್ ಐ ಆಮ್ ರೈಟ್, ಇಸ್ ಒನ್ ಆಫ್ ಯುವರ್ ಕೋರ್ ಇನ್ಸ್ಪಿರೇಷನ್ಸ್ ಕೂಡ ಅಲ್ವಾ? ವೇರ್ ಇಸ್ ದಟ್ ಕಮಿಂಗ್ ಫ್ರಮ್? ಅವ್ರದ್ದು 2 ಸಿನಿಮಾಗಳು, ಫ್ಯಾನ್ರಿ ಮತ್ತೆ ಸೈರಾಟ್, ಎರಡು ನನ್ನ ಕ್ರಾಫ್ಟ್ ನೋಡಾದ್ಮೇಲೆ ನನಗೆ ಅಂದರೆ ಅವ್ರೊಳಗೆ ಏನೋ ಅನುಭವಿಸಿರ್ತಾರಲ್ಲ, ಅದನ್ನ ಒಂದು ಸಿನಿಮಾ ಆಗಿ ಕಟ್ಟೋ ರೀತಿ ಇದೆಯಲ್ಲ, ಅದು ಕಟ್ಟಿ ಅಷ್ಟೇ ಎಫೆಕ್ಟಿವ್ ಆಗಿ, ಎಸ್ಪೆಷಲಿ ಆ ಫ್ಯಾನ್ರಿನೆಲ್ಲ ಲಾಸ್ಟ್ ಶಾರ್ಟಲ್ಲಿ ಅವರ ಒಂದು ಇಡೀ ಫ್ರಸ್ಟ್ರೇಷನ್ನ ತೋರಿಸ್ತಾರೆ. ಅದು ನನಗೆ ಯೂಸಿಂಗ್ ದಿಸ್ ಮೀಡಿಯಮ್ ಟು ಟೆಲ್ ಸ್ಟೋರಿ ಸಮಥಿಂಗ್ ವಿಚ್ ಬಾದರ್ಸ್ ಯು, ಅದು ನನಗೆ ಅವ್ರ ಮೇಲೆ ತುಂಬ ಗೌರವ ಹುಟ್ಟಿಸ್ತು. ಆ್ಯಂಡ್ ಐ ಅಡ್ಮೈರ್ ಫಾರ್ ದಟ್ ಕ್ರಾಫ್ಟ್. ಸರ್, ಶಿವಮ್ಮ ಬಗ್ಗೆ ತುಂಬಾ ಮಾತಾಡಿದ್ರೆ, ಬಟ್ ಅಗೈನ್ ಒಂದು ಬೇಸ್ ಸೆಟ್ ಮಾಡಕ್ ಇದೊಂದು ಲಾಸ್ಟ್ ಕ್ವೆಶನ್ ಕೇಳ್ತೀನಿ, ದೆನ್ ವಿಲ್ ಮೂವ್ ಟು ಶಿವಮ್ಮ. ಸೊ ಪ್ಯಾರಲಲ್ ಸಿನಿಮಾ ಅಂತ ತಗೊಂಡ್ರೆ ಅದನ್ನ ಕನ್ಸ್ಯೂಮ್ ಮಾಡೋ ಆಡಿಯನ್ಸ್ ಲಾರ್ಜ್ಲಿ ಅರ್ಬನ್ ಅಂತ ಕನ್ಸಿಡರ್ ಮಾಡ್ಬೋದಾ? ಅರ್ಬನ್ ಸಿನಿಫೈಲ್ಸ್. ಬಟ್ ಪ್ಯಾರಲಲ್ ಸಿನಿಮಾ ಯೂಶಲಿ ಹೇಳೋ ಕತೆಗಳು, ಅಟ್ಲೀಸ್ಟ್ ಜಸ್ಟ್ ಶಿವಮ್ಮ ಅಂತ ತಗೊಂಡ್ರು, ಇಟ್ ಈಸ್ ಮೋಸ್ಟ್ಲಿ ಆಫ್ ಅ ರೂರಲ್ ಆಡಿಯನ್ಸ್ ಅಲ್ವಾ, ರೂರಲ್ ಪೀಪಲ್. ಸೊ ಯಾರ ಕತೆ ಹೇಳಕ್ ಹೊರಟಿದೀವಿ ಅಂಡ್ ಯಾರ ಕತೆನ ಕೇಳ್ತಿದ್ದಾರೆ ಅನ್ನೋದ್ರ ಮಧ್ಯೆ ಇರೋ ಡಿಫರೆನ್ಸ್ ನ ನೀವೇ ಹೇಗೆ ನೋಡ್ತೀರಾ? ಅಂಡ್ ನಿಮಗೆ ಟಾರ್ಗೆಟ್ ಆಡಿಯನ್ಸ್ ಅಂತ ಯಾರಾದ್ರೂ ಇದಾರ? ಇಲ್ಲ, ನನಗೆ ಯಾವಾಗಲೂ ನೀವೇ ಹೇಳ್ದಂಗೆ ಐ ಕ್ರಿಯೇಟ್ ದ ಆರ್ಟ್ ಆ್ಯಂಡ್ ದೆನ್ ಐ ಸರ್ಚ್ ಫಾರ್ ದ ಆಡಿಯನ್ಸ್. ಈ ನನಗೆ ವೆನ್ ಐ ಚೋಸ್ ದ ಥೀಮ್, ಅದು ಒಂದು ಯೂನಿವರ್ಸಲ್ ಥೀಮ್ ಆಗಿತ್ತು. ಅಂದರೆ ನಾಟ್ ಜಸ್ಟ್ ಹಿಯರ್, ಅದು
ನೀವು ಅಮೇರಿಕಾಗೆ ಹೋದ್ರೂ ಅಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇದೆ. ನಾನು ಬೆಂಗಳೂರಲ್ಲಿ ಕುತ್ಕೊಂಡು ಇಡೀ ಕತೆ ಬರ್ತಿತ್ತು, ಸ್ಕ್ರೀನ್ ಪ್ಲೇ ಫಸ್ಟ್ ಡ್ರಾಫ್ಟ್ ನಾನು ಬೆಂಗಳೂರಲ್ಲಿ ಬರ್ತಿತ್ತು. ಅಂಡ್ ದೆನ್ ಐ ವಾಂಟೆಡ್ ಟು ಟೆಲ್ ದ ಸ್ಟೋರಿ ಥ್ರೂ ಮೈ ವಿಲೇಜ್, ಸೊ ದಟ್ ನನ್ನ ವಿಲೇಜ್ನ ಕಲ್ಚರು ಮತ್ತು ಅಲ್ಲಿನ ಜಿಯೋಗ್ರಫಿಕ್ ಏರಿಯಾ ಮತ್ತು ಆ ವಿಜುವಲ್ಸ್ಗಳು ಅದೆಲ್ಲ ನಾನೆಲ್ಲೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ. ಸೊ ನನ್ನ ಊರನ್ನ ಹೆಚ್ಚಿನ ಜನಕ್ಕೆ ತೋರಿಸ್ಬೇಕು ಅನ್ನೋದೊಂದು ಮತ್ತು ಅಲ್ಲಿನ ಜನಜೀವನ ಹೆಂಗಿರುತ್ತೆ ಅಂತ. ಸೊ ಅದರಿಂದನೇ ಈಗ ನಾನು ಫಾರಿನ್ಗೆಲ್ಲ ಹೋದ್ರು ಕೂಡ ಓಕೆ, ಅವರು ದ್ಯಾಟ್ ಸೀನ್ ದ ಬಾಲಿವುಡ್ ವರ್ಷನ್ ಆಫ್ ಇಂಡಿಯನ್ ಫಿಲ್ಮ್, ಬಟ್ ಈ ಥರದೊಂದು ಉತ್ತರ ಕರ್ನಾಟಕದ ಒಂದು ಹಳ್ಳಿನ ಅವ್ರು ಯಾರು ನೋಡೇ ಇರಲಿಲ್ಲ. ಅವ್ರು ಯಾಕೆ ಅಂದರೆ ನಮ್ಮವರೇ ಬೆಂಗಳೂರವ್ರಿಗೆ ಎಷ್ಟೊಂದು ಆ ಥರದ್ದು ಈ ಥರ ಎಲ್ಲ ನಡೆಯುತ್ತೆ, ಈ ಥರದ್ದೆಲ್ಲ ಹಳ್ಳಿ ಇದೆಯಾ ಅಂತ ಕೇಳಿರೋರಿದ್ದಾರೆ. ಆಮೇಲೆ ನಮ್ಮ ಕಡೆ ಒಂದು ಸೀನ್ ಇದೆ ಎಂಗೇಜ್ಮೆಂಟಲ್ಲಿ, ನಮ್ಮ ಕಡೆ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಅಪ್ಕೊಂತಾರೆ. ಸೊ ಅದು ನಂಗೆ ಕೆಲವ್ರು ಕೇಳಿದ್ರು, ಅಂದರೆ ನಮ್ಮ ಕಡೆನೂ ಆ ಥರ ಕಲ್ಚರ್ ಇದೆಯಾ, ಅಪ್ಕೊಳ್ಳೋ ಕಲ್ಚರು ಅಂತ ಬೀಗ್ರುಗಳು. ಸೊ ಈ ಥರದ್ದೆಲ್ಲ ನನಗೆ ಸಿನಿಮಾ ಮುಖಾಂತರ ತೋರಿಸೋದಿತ್ತು. ಅದಕ್ಕೆ ಐ ಸೆಟ್ ಮೈ ಸ್ಟೋರೀಸ್ ಇನ್ ವಿಲೇಜಸ್ ಸೊ ದಟ್ ಅನ್ಟೋಲ್ಡ್ ಎಸ್ಥೆಟಿಕ್ಸ್ ಆರ್ ಶೋನ್. ಆ ಅಪ್ಕೊಳ್ಳೋ ಸೀನ್ ಇರುವಾಗ ನನಗೂ ಕೂಡ ಆ ಪ್ರಶ್ನೆ ಬಂದಿತ್ತು, ದಟ್ ಹೌದಾ ನಾನು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲ ಇಂಡಿಯಾಲ್ಲೂ ಈ ತರ ಟ್ರೆಡಿಷನ್ ಇದೆಯಾ ಅಂತಾನೆ ಯೋಚನೆ ಮಾಡಿದ್ದೆ. ಓಕೆ, ಥ್ಯಾಂಕ್ ಯು. ವಿಲ್ ಟಾಕ್ ಅಬೌಟ್ ಶಿವಮ್ಮ ನಾವು. ಸರ್, ನನ್ನ ಫಸ್ಟ್ ಕ್ವಶನ್ ಏನಂದ್ರೆ, ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂಸ್ ಅಲ್ಲಿ ಮತ್ತೆ ನೀವು ಶಿವಮ್ಮ ಬಗ್ಗೆ ಎಲ್ಲೆಲ್ಲಿ ಮಾತಾಡಿದ್ದೀರಾ ಅಲ್ಲೆಲ್ಲ ನೀವು ಒಂದು ನಾನ್ ಸಿನಿಮ್ಯಾಟಿಕ್ನೆಸ್ ಬಗ್ಗೆ ಎಂಫಸಿಸ್ ಕೊಟ್ಟಿದ್ದೀರಾ. ಅಂದ್ರೆ ನನ್ನ ಫಿಲಮ್ ತುಂಬಾ ನ್ಯಾಚುರಲಿನೇ ಸೆಟ್ ಆಗಿರ್ಬೇಕು ಅಥವಾ ನಾನ್ ಸಿನಿಮ್ಯಾಟಿಕ್ ಇರಬೇಕು, ಅಥವಾ ಯು ಈವನ್ ಯೂಸ್ ದ ಟರ್ಮ್ ಡಾಕ್ಯುಮೆಂಟ್ರಿ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ. ಆ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು? ಅಂದ್ರೆ ರಿಯಲಿಸಮ್. ನನಗೆ ಸಿನಿಮಾಗಳು ನೋಡಕ್ ಸ್ಟಾರ್ಟ್ ಮಾಡಿದಾಗ ನನಗೆ ರಿಯಲಿಸ್ಟಿಕ್ ಸಿನಿಮಾಗಳು ನಂಗೆ ತುಂಬಾ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ವೆನ್ ಐ ವಾಂಟೆಡ್ ಟು ಕ್ಯಾಪ್ಚರ್ ರಿಯಲಿಸಮ್, ಈ ಥರ ಟ್ರೀಟ್ಮೆಂಟು ಡಾಗ್ಮಾ ಅಥವಾ ರಿಯಲಿಸ್ಟಿಕ್ ಡಾಕ್ಯುಮೆಂಟ್ರಿ ಸ್ಟೈಲ್ ಇದರಲ್ಲಿ ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು. ಇದನ್ನ ಅದೇ ಲಾಸ್ಟ್ ಮೊಂಟ್ರೇಯರ್ ಅವರೆಲ್ಲ ಈ ಫಾರ್ಮೆಟ್ನ ಮಾಡಿಸೋದ್ರಿಂದ ನನಗೂ ಈ ಥರದ್ದು ನಾನ್ ಸಿನಿಮ್ಯಾಟಿಕ್ ಸ್ಟೋರಿ ಟೆಲ್ಲಿಂಗ್ ಇಷ್ಟ ಆಯ್ತು. ಓಕೆ, ಸೊ ಒಂದು ಟ್ರೆಡಿಷನಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ ಅಥವಾ ಟ್ರೆಡಿಷನಲ್ ಅಲ್ಲ ಅಂದ್ರೂ ವೈಡ್ ಸ್ಪ್ರೆಡ್ ಅಂಡರ್ಸ್ಟ್ಯಾಂಡಿಂಗ್ ಸಿನಿಮಾ ಬಗ್ಗೆ ಅಂತ ತಗೊಂಡ್ರೆ, ಆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಒಂದು ಸೆನ್ಸ್ ಆಫ್ ನಾನ್ ರಿಯಲಿಸಮ್ ಆರ್ ನಿನ್ನ ರಿಯಾಲಿಟಿಯಿಂದ ದೂರ ಕರ್ಕೊಂಡು ಹೋಗಿ ಥಿಯೇಟರ್ ಅಲ್ಲಿ ಕೂರ್ಸೋದು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಆ ಡೆಫಿನಿಷನ್ ನ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾ ಅಲ್ಲಿ ಹೇಗೆ ಬ್ರೇಕ್ ಮಾಡ್ತೀರಾ? ನೀವ್ ಹೇಗೆ ಅರ್ಥ ಮಾಡ್ಕೊತೀರಾ? ವಾಟ್ ಶುಡ್ ಸಿನಿಮಾ ಡು? ಅಂದ್ರೆ ನನಗೆ ಅದೊಂದು ನಾನು ರಿಯಲ್ ಆಗಿ ನಡೆದಿರೋ ಒಂದು ಕಥೆನ ನಾನು ಹೇಳಿದ್ರೆ ಇನ್ನೊಬ್ರು ಅದಕ್ಕೆ ಕೇಳಿಸ್ಕೊಂತಾರೋ, ಸೊ ಆ ಥರ ಕತೆ ಕಟ್ತೀನಿ. ಸೊ ನಾನು ಇಡೀ ಕಥೆನ ನಾನು ಊರವ್ರಿಗೆಲ್ಲ ಹೋಗಿ ಹೇಳಿದಾಗ, ಅಂದ್ರೆ ಪ್ರತಿಯೊಬ್ಬರು ಮನೆಗೆ ಹೋದಾಗ ನಾನು ಒನ್ ಲೈನ್ ಸ್ಟೋರಿ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋದು, ಏನ್ ಸಿನಿಮಾ, ಏನ್ರ ಬಗ್ಗೆ ಸಿನಿಮಾ ಮಾಡ್ತಿದ್ದೀರಾ ಅಂತಂದಾಗ ಅವ್ರಿಗೆ ನಾನು ಸಿನಿಮೆಟಿಕ್ ಸರ್ ಒಂದು ಹೆಂಗಿರುತ್ತೆ ಒಂಥರ ಐ ಕುಡಂಟ್ ಟೆಲ್ ಎನಿ ಫಿಕ್ಷನಲ್ ಸ್ಟೋರೀಸ್, ಅವ್ರಿಗೆ ಅರ್ಥ ಆಗೋ ರೀತಿಲಿ ಅದನ್ನ ಅರ್ಥ ಮಾಡ್ಸೋಕೆ ಅಂದ್ರೆ ಆ ಇಡೀ ಪ್ರೋಸೆಸ್ ಅಲ್ಲೇ ನಾನು ಹಂಗೆ ಕಟ್ಟಬೇಕು. ಸೊ ನಂಗೆ ಕತೆ ಕೂಡ ಅಂದ್ರೆ ನಾಟ್ ಜಸ್ಟ್ ದ ಟ್ರೀಟ್ಮೆಂಟ್ ದ ಪ್ರೊಡಕ್ಷನ್ ಪ್ರೋಸೆಸ್, ವೈಲ್ ರೈಟಿಂಗ್ ಇಟ್ ಸೆಲ್ಫ್ ಇಟ್ ವಿಲ್ ಬಿ ವೆರಿ ರಿಯಲಿಸ್ಟಿಕ್. ಸೊ ಆದ್ರಿಂದ ಅದು ಲೈಕ್ ದ ಬೇಸಿಕ್ ಥೀಮ್ ಇಟ್ ಸೆಲ್ಫ್ ವಿಲ್ ಬಿ ಸಚ್ ದಟ್ ಆಸ್ ಇಫ್ ಇಟ್ ಹ್ಯಾಸ್ ಹ್ಯಾಪನ್ ಇನ್ ರಿಯಲ್ ಲೈಫ್. ಹಿಂಗೆ ಒಬ್ಳು ಹೆಣ್ಮಗಳಿದ್ಲು, ಅವ್ರ ಜೊತೆಲಿ ಹಿಂಗೆ ಆಗುತ್ತೆ ಅಂತ ಅವ್ರು ಕೇಳಿದಾಗ ಅವ್ರಿಗೆ ಅರ್ಥ ಆಗ್ಬೇಕು, ಹಳ್ಳಿಯವ್ರಿಗೂ ಅರ್ಥ ಆಗ್ಬೇಕು, ಆಗ ನನ್ನ ಸ್ಟೋರಿ ರಿಯಲಿಸ್ಟಿಕ್ ಆಗಿದೆ ಅಂತ ನನಗೆ. ಓಕೆ, ನಿಮ್ ರೈಟಿಂಗ್ ಬಗ್ಗೆ ಮಾತಾಡ್ತಿದ್ರಿ. ಐ ವಾಂಟೆಡ್ ಟು ಆಸ್ಕ್ ದಿಸ್ ಲೇಟರ್ ಬಟ್ ಈಗಲೇ ಕೇಳ್ತೀನಿ. ನಿಮ್ ರೈಟಿಂಗ್ ಬಗ್ಗೆ ಓದ್ಬೇಕಾದ್ರೆ ನಂಗೆ ಗೊತ್ತಾಗಿದೆ ಏನಂದ್ರೆ, ನೀವು ತುಂಬಾ ಆನ್ ಫೀಲ್ಡ್ ರಿಸರ್ಚ್ ಅಪ್ರೋಚ್ ತಗೋತೀರಾ ಅಂತ. ನೀವು ಆ ಜಾಗಕ್ಕೆ ಹೋಗಿ ಅಲ್ಲಿನ ಜನರ ಜೊತೆ ಅಥವಾ ಆ ರೀತಿ ಕ್ಯಾರೆಕ್ಟರ್ಸ್ ಜೊತೆ ಸೇರಿ ನಿಮ್ ಕತೆ ಬರೀತೀರಾ ಅಂತ. ಸೊ ಶಿವಮ್ಮದು ಲೈನ್ ನಿಮಗೆ ಒರಿಜಿನೇಟ್ ಆಗಿದ್ದು ಎಲ್ಲಿ ಅಂತ ಹೇಳಿ, ಅಂಡ್ ನೀವು ಶಿವಮ್ಮನ ಡೆವಲಪ್ ಮಾಡಿದ್ದು ಹೇಗೆ ಅಂತ ಹೇಳಿ. ಹೌ ಡಿಡ್ ಯು ರೈಟ್ ಶಿವಮ್ಮ ಅಂಡ್ ಹೌ ಡಿಡ್ ಯು ರಿಸರ್ಚ್ ಫಾರ್ ಶಿವಮ್ಮ? ನನಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಒಂದು ಅದೇ, ನಾವು ಇಲ್ಲ ಬುಕ್ಗಳು ಓದಿದ್ರೆ ನಮಗೆ ಆ ಸಾಹಿತ್ಯದ ಟಚ್ ಇದ್ರೆ ನಮಗೆ ಸೋರ್ಸ್ ಆಫ್ ಸ್ಟೋರಿ ವಿಲ್ ಬಿ ಫ್ರಮ್ ಇದನ್ ಸಾಹಿತ್ಯ ಅಥವಾ ನಿಜ ಜೀವನ ಅಥವಾ ಸಿನಿಮಾ. ಸೊ ನಾನು ಹೆಚ್ಚಾಗಿ ಸಿನಿಮಾಗಳನ್ನೂ ಅಷ್ಟೊಂದು ಓದಿಲ್ಲ, ಅಂದರೆ ಅಷ್ಟೊಂದು ಅಂದರೆ ಕಲಿಯೋ ಪರ್ಪಸಲ್ಲಿ ಇನ್ನೂ ನಾನು ಅದನ್ನ ನೋಡಿಲ್ಲ. ನಾನು ಒಂದಷ್ಟು ನೋಡಿದ್ದೀನಿ, ತುಂಬ ದೊಡ್ಡ ದೊಡ್ಡ ವರ್ಕ್ಗಳು ಅಂತ ಯಾವ್ದಿರುತ್ತೆ ಒಂದಷ್ಟು ನೋಡಿದ್ದೀನಿ ಅಷ್ಟೇ. ಸೊ ನನಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಮೈ ಸ್ಟೋರೀಸ್ ಆರ್ ರಿಯಲ್ ಲೈಫ್ ಮೂಮೆಂಟ್ಸ್. ಸೊ ಅದಕ್ಕೆ ಅದ್ರ ಮೇಲೆ ನಾನು ಕತೆ ಬರೀಬೇಕು ಅಂತಂದರೆ ತುಂಬ ರಿಸರ್ಚಿನ ಅಗತ್ಯ ಇದೆ. ಅಂದರೆ ಅದು ಆ ಪ್ರೋಸೆಸ್ ಹೆಂಗಾಗುತ್ತೆ ಅನ್ನೋದ್ರಿಂದ ಹೇಳಿ. ಆದ್ದರಿಂದ ನನಗೆ
ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮಾಡಬೇಕು ಅಂತಂದಾಗ ನನಗೆ ಫಸ್ಟ್ ಬಂದಿದ್ದು, ನಾನು ಒಂದ್ಸತಿ ಟ್ರೈನಲ್ಲಿ ಇದ್ದಾಗ ಒಂದಿಬ್ಬರು ಹುಡುಗರು ನೆಟ್ವರ್ಕ್ ಮಾರ್ಕೆಟಿಂಗ್ದು ಬಗ್ಗೆ ಮಾತಾಡ್ತಾ ಅವ್ರ ಬಾಡಿ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಟ್ ಸ್ಟ್ರೈಕ್ ಮೀ. ಓಕೆ, ನಾನು ಯಾವ್ಯಾವೆಲ್ಲ ಈವೆಂಟ್ಸಿಗೆ ಕರ್ಕೊಂಡು ಹೋಗಿದ್ರು ಅಥವಾ ಯಾರ್ಯಾರೆಲ್ಲ ನನಗೆ ಪಿಚ್ ಮಾಡಿದ್ರು ಆ ಎಲ್ಲ ಈವೆಂಟ್ಸ್ ನಂಗೆ ಸ್ಟ್ರೈಕ್ ಆಗಿ ಇದ್ರ ಮೇಲೆ ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಅಲ್ಲಿ ಅನಿಸ್ತು. ಆಮೇಲೆ ಅದ್ರ ಬಗ್ಗೆನೇ ಐ ಕೆಪ್ಟ್ ಆನ್ ಥಿಂಕಿಂಗ್ ಅಬೌಟ್ ಇಟ್. ಅಂಡ್ ಆಮೇಲೆ ನನ್ನ ಅಂಕಲ್ನ ಮೀಟ್ ಆದ ಯಾವಾಗ ಅವರು ಅದೇ ಥರದ ಒಂದು ಇವೆಂಟಲ್ಲಿ ಇದ್ರು. ಸೊ ಹೀ ಎಕ್ಸ್ಪ್ಲೈನ್ಡ್ ಅಬೌಟ್ ಅವ್ರಿಗೆ ನೆಕ್ಸ್ಟ್ ಏನು ಸಿನಿಮಾ ಮಾಡ್ತಿದ್ಯಾ ಅಂತ ಕೇಳಿದ್ರು. ನಾನು ಈ ಥರದ ಒಂದು ಐಡಿಯಾ ಬಂದಿದೆ, ಸಿನಿಮಾ ಮಾಡ್ಕೊತಿದ್ದೀನಿ ಅಂತಂದೆ. ಆ್ಯಂಡ್ ಅವರು ಅದನ್ನೇ ಮಾಡ್ತಿದ್ರಿಂದ ಅವ್ರು ಒಂದಷ್ಟು ಇನ್ಸೈಟ್ಸ್ ಕೊಟ್ಟರು ಅದ್ರ ಬಗ್ಗೆ. ಆ್ಯಂಡ್ ಅವರು ಅದ್ರಲ್ಲಿ ತುಂಬ ಎನರ್ಜಿ ಮತ್ತು ಎಂಥೂಸಿಯಾಸಮ್ ಇತ್ತು. ಅದನ್ನು ನೋಡಿ ನನಗೆ ಓಕೆ, ಅವ್ರನ್ನೇ ಫಾಲೋ ಮಾಡಿದೆ. ಅಂದರೆ ವಿತಿನ್ ಹಾಫ್ ಆನ್ ಅವರ್ ಐ ನ್ಯೂ ದಟ್ ಸಮಥಿಂಗ್ ಎಕ್ಸೈಟಿಂಗ್ ಇಸ್ ಕಮಿಂಗ್ ಆ್ಯಂಡ್ ಇಟ್ ವಾಸ್ ಲೀಡಿಂಗ್ ಮೀ ಟು ದ ಸ್ಟೋರಿ. I followed him for the next 3 months. I went to whichever places he went in that business. So our process, I met so many people, especially nutrition clubs. ಅಲ್ಲಿ ಅವ್ರಿಗೆ ಮಾತಾಡ್ತಿದ್ದಂಥ ರೀತಿಲಿ ನಾನು ಒಂದೊಂದು ಮೂಮೆಂಟ್ಗಳನ್ನ ನಾನು ನೋಟ್ ಮಾಡ್ತಾ ಹೋದೆ ನನ್ನ ಫೋನಲ್ಲಿ. ಓಕೆ, ಸೊ ದಿಸ್ ವಾಸ್ ಮೈ ರಿಸರ್ಚ್ ಪ್ರೊಸೆಸ್. ಅಂಡ್ ಅದು ಆಲ್ ದೋಸ್ ಮೂಮೆಂಟ್ಸ್ ದೇ ಮೇಡ್ ದೇರ್ ವೇ ಟು ದ ಮೂವಿ. ಹೌದು, ಸುಮಾರೆಲ್ಲ ಅಲ್ಲಿ ನಾನು ಏನು ಕಂಡಿದ್ದೀನಿ ಅದು ನನ್ನ ಸಿನಿಮಾದಲ್ಲಿ ಇದೆ. ಫಾರ್ ಇನ್ಸ್ಟೆನ್ಸ್, ಶಿವಮ್ಮ ಒಂದು ಫಂಕ್ಷನ್ಗೆ ಹೋಗ್ತಾರಲ್ಲ, ಸಿಟಿಲಿ ನಡೆಯೋ ಫಂಕ್ಷನ್, ಆ ಫಂಕ್ಷನ್ ಅಲ್ಲಿ ಇಟ್ ಲುಕ್ಸ್ ವೆರಿ ರಿಯಲಿಸ್ಟಿಕ್. ಅಲ್ಲಿ ಬಂದು ಸ್ಟೇಜ್ ಮೇಲೆ ಮಾತಾಡೋರಿಂದ ಹಿಡಿದು ಆ ಆಡಿಯನ್ಸ್ ಅಲ್ಲಿರೋರು ಪ್ಲಸ್ ಆ ಸ್ಟೇಜ್ವರೆಗೂ ಕರ್ಕೊಂಡು ಹೋಗೋರು ಕೂಡ, ಆಲ್ ಆಫ್ ದಟ್ ಲುಕ್ಸ್ ವೆರಿ ರಿಯಲಿಸ್ಟಿಕ್. ಸೊ ಆಲ್ ಆಫ್ ದಟ್ ಈಸ್ ಐ ಡೋಂಟ್ ನೋ ಇಫ್ ಐಮ್ ಪುಟ್ಟಿಂಗ್ ದಿಸ್ ರೈಟ್, ಬಟ್ ಅದೆಲ್ಲ ಕೂಡ ನೀವು ನೋಡಿರೋದ್ರದ್ದೇ ಒಂದು ಮಿರರ. ಹೌದು, ಡೆಫಿನೆಟ್. ಅದೇ ಅದು ಹಂಗೆ ಪ್ರೊಸೆಸ್ ಆಗೋದು. ಅಂದರೆ ಅವರು ಯೂಶಲಿ ಯಾರು ಅವ್ರು ಅಪ್ಲೈನ್ ಇರ್ತಾರೆ ಅಥವಾ ಇಂಪಾರ್ಟೆಂಟ್ ಪರ್ಸನ್ ಯಾರು ಇರ್ತಾರೆ, ದೇ ವೆಲ್ಕಮ್ ವಿತ್ ಸ್ಪೆಷಲ್ ಇನ್ವಿಟೇಷನ್ ಆ ಥರ ಎಲ್ಲ ಮಾಡಿ. ಸೊ ಹಾಗೆ ಅದು ನಾನು ಏನು ನೋಡಿದ್ದೀನಿ ಅದನ್ನ ರಿಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅದೇ ಸೀನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮತ್ತೆ ಇನ್ನೊಂದಷ್ಟು ಸೀನ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಕೇಳೋದಾದ್ರೆ, ನೀವು ಮಾತಾಡ್ತಿದ್ದ ನಾನ್ ಸಿನಿಮ್ಯಾಟಿಕ್ನೆಸ್ ಶಿವಮ್ಮ ಅಲ್ಲಿ ಎಲ್ಲಾ ಕಡೆ ಕಾಣುತ್ತೆ. ಲೈಕ್ ಪ್ರತಿಯೊಂದು ಫ್ರೇಮ್ ಅಲ್ಲೂ ದೇರ್ ಇಸ್ ಅ ಸೆನ್ಸ್ ಆಫ್ ನಾವೇ ಅಲ್ಲಿದ್ದೀವೇನೋ, ಅಂಡ್ ತುಂಬಾ ಎಂಬೆಲಿಷ್ಮೆಂಟ್ ಇಲ್ದೇನೋ ನಾನ್ ಸಿನಿಮ್ಯಾಟಿಕ್ನೆಸ್ ಶಿವಮ್ಮ ಅಲ್ಲಿ ಕಾಣುತ್ತೆ. ನನ್ ಡೌಟ್ ಏನಂದ್ರೆ, ನಾನ್ ಸಿನಿಮ್ಯಾಟಿಕ್ ಅಂದ್ರೆ ಅದು ನ್ಯಾಚುರಲಿ ಎಷ್ಟು ಅಲ್ಲೇ ಇರುತ್ತೆ ಅಂಡ್ ಎಷ್ಟನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗತ್ತೆ ಅಥವಾ ಕ್ರಿಯೇಟ್ ಮಾಡ್ಬೇಕಾಗತ್ತೆ ನಿಮ್ ಫ್ರೇಮ್ ಅಲ್ಲಿ ಅಂತ 2 ಇನ್ಸ್ಟೆನ್ಸ್ ಕೊಟ್ಬಿಡ್ತೀನಿ ಸೊ ದಟ್ ಐಮ್ ಮೋರ್ ಕ್ಲಿಯರ್. ಒಂದು, ಈ ಫಂಕ್ಷನ್ ಅಂತಾನೆ ತಗೊಂಡ್ರೆ ಸ್ಟೇಜ್ ಮೇಲೆ ಇರೋರು ಹಾಕೊಂಡಿರೋ ಸೂಟ್ ಇಂದ ಹಿಡಿದು ಸ್ಟೇಜ್ ಕೆಳಗೆ ಅವ್ರು ಹಾಕೊಂಡಿರೋ ಸೂಟ್ ಅಲ್ಲಿ ಅವ್ರು ಯಾವ್ದೋ ಬ್ಲೇಸರ್ ಮೇಲೆ ಯಾವ್ದೋ ಪ್ಯಾಂಟ್ ಹಾಕೊಂಡಿದ್ದಾರೆ ಅಂಡ್ ಸ್ಟೇಜ್ ಮೇಲೆ ಇರೋರು ಹಿ ಲುಕ್ಸ್ ಅ ಲಿಟಲ್ ವೆಲ್ ಡ್ರೆಸ್ಡ್ ಅಪ್. ಸೊ ಅದೆಲ್ಲ ನೀವು ಕ್ರಿಯೇಟ್ ಮಾಡ್ಲೇಬೇಕಾಗತ್ತಲ್ವಾ. ಸೊ ಇನ್ ಟರ್ಮ್ಸ್ ಆಫ್ ಕಾಸ್ಟ್ಯೂಮ್ ಅಂಡ್ ಪ್ರೊಡಕ್ಷನ್ ಡಿಸೈನ್, ನಾನ್ ಸಿನಿಮ್ಯಾಟಿಕ್ನೆಸ್ ನ ಹೆಂಗ್ ಅಚೀವ್ ಮಾಡ್ತೀರಾ? ಬಿಕಾಸ್ ವಿವ್ ಸೀನ್ ಸಿನಿಮ್ಯಾಟಿಕ್ನೆಸ್ ನ ಹೇಗೆ ಅಚೀವ್ ಮಾಡ್ತಾರೆ ಅಂತ ನೋಡಿದೀವಿ, ಬಟ್ ನಾನ್ ಸಿನಿಮ್ಯಾಟಿಕ್ ಹೇಗೆ ಅಚೀವ್ ಮಾಡ್ತೀರಾ? ಸೊ ನಾವು ಏನೇ ಮಾಡಕ್ ಹೋದ್ರು ಅದು ಅದರಲ್ಲಿ ಇಫ್ ಯು ಆರ್ ನಾಟ್ ಟ್ರೂ ಟು ದಟ್, ಅದು ಫೇಕ್ ಅಂತ ಅನ್ಸ್ಬಿಡುತ್ತೆ. ಸೊ ನಾನು ನಾನ್ ಸಿನಿಮ್ಯಾಟಿಕ್ನ ಹಿಂಗೆ ಅಚೀವ್ ಮಾಡೋದು ಅಂತಂದ್ರೆ ಅಲ್ಲಿ ಏನಿರುತ್ತೋ ಅದನ್ನ ನಾನು ಏನೋ ಆರ್ಡರ್ ಮಾಡಕ್ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಆ ಈವೆಂಟ್ ನೀವು ಏನು ಹೇಳಿದ್ರಿ, ಆ ಈವೆಂಟಿಗೆ ಬಂದಿದ್ದವ್ರು ಪ್ರತಿಯೊಬ್ರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡೋರೆ. ಓಕೆ, ಸೊ ಐ ಟುಕ್ ಹೋಲ್ಡ್ ಆಫ್ ದ ಲೀಡರ್ ಅಂಡ್ ಹಿ ಹೆಲ್ಪ್ಡ್ ಅಸ್ ಟು ಬ್ರಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಯಾರ್ಯಾರು ಮಾಡ್ತಾರೆ ಅವ್ರನ್ನೆಲ್ಲರಿಗೂ ಕರ್ಕೊಂಡ್ಬಂದ್ರು. ಸೊ ಸ್ಟೇಜ್ ಮೇಲೆ ಮಾತಾಡೋರು ಕೂಡ ಆಡಿಯನ್ಸ್ ಕೂಡ ಆಡಿಯನ್ಸ್ ಇದ್ದ 100 ಜನ, ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಓಕೆ, ಆಮೇಲೆ ಅವ್ರದ್ದು ರಿಯಲ್ ಕಾಸ್ಟ್ಯೂಮ್, ನಾನೇನು ಅವ್ರಿಗೆ ಈ ಥರದ್ದು ಹಾಕೊಂಬನಿ ಅಂತ ಹೇಳಿದ್ದಾರೆ. ಓಕೆ, ಅವ್ರು ಒಂದು ಈವೆಂಟಿಗೆ ಹೆಂಗ್ ಬರ್ತಾರೋ ಹಂಗೆ ಬರೋದು. ಸೊ ಇದರಿಂದ ಅಲ್ಲೇನು ಆ ಫಿಲ್ಟರ್ ಆಗಲ್ಲ, ಆ ರಿಯಲಿಸಮ್ ಹಂಗೆ ಉಳಿಯುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಅದ್ರಲ್ಲಿ ಒಬ್ರು ಚಪ್ಪಾಳೆನ ಹಿಂಗ್ ತಡ್ತಾರೆ. ಅದಕ್ಕೆ ಪ್ರತಿಯೊಂದು ನಾನು ಅದನ್ನ ಹೇಳ್ಕೊಟ್ಟು ಮಾಡ್ಸಕ್ಕಾಗಲ್ಲ, ಅವ್ರ ಒಳಗಿಂದ ಅದು ಬರ್ಬೇಕು. ಸೊ ಐ ಥಿಂಕ್ ದ ಫಸ್ಟ್ ವಿನ್ ಈಸ್ ವೆನ್ ಐ ಚೋಸ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಪೀಪಲ್ ಆಸ್ ದ ಆಕ್ಟರ್ಸ್ ಇನ್ ದಟ್ ಈವೆಂಟ್. ಸೊ ಅಲ್ಲೆಲ್ಲೂ ಈಗ ಅದೇ ಇದರಲ್ಲಿ ನಾನು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ಬಂದಿದ್ರೆ ಅವ್ರು ಒಂದು ಸ್ವಲ್ಪ ನೀಟಾಗಿ ಬಿಹೇವ್ ಮಾಡೋರು. ಸೊ ದಿಸ್ ಇಸ್ ಹೌ ಐ ಅಚೀವ್ ರಿಯಲಿಸಮ್, ಬೈ ಟೇಕಿಂಗ್ ದ ರಿಯಲ್ ಪೀಪಲ್. ಓಕೆ, ಸೊ ನೀವು ಆ ಜಾಗದಲ್ಲಿ ಆಕ್ಚುಯಲ್ ರಿಯಲ್ ಪೀಪಲ್ ಆ ಅನುಭವ ಇರೋರ್ನೇ ತುಂಬಿಸ್ತೀರಾ ಅಂದ್ರೆ, ಒನ್ಸ್ ದಟ್ ಈಸ್ ಡನ್, ನೀವು ಅದನ್ನ ಕ್ಯಾಪ್ಚರ್ ಮಾಡೋ ರೀತಿ ಹೇಗಿರುತ್ತೆ? ಓಕೆ, ನಾವು ಮೇ ಬಿ ಇವ್ರ ಮೇಲೆ ಕ್ಯಾಮ್ರಾ ಫೋಕಸ್ ಮಾಡೋಣ ಅಥವಾ ಈ ಸೀನ್ನ ಹೀಗೆ ಡಿಸೈನ್ ಮಾಡೋಣ ಅನ್ನೋದು
ನಿಮಗೆ ರೈಟಿಂಗ್ ಅಲ್ಲೇ ಡಿಸೈಡ್ ಆಗಿರುತ್ತಾ ಅಂಡ್ ಹೌ ಮಚ್ ಆಫ್ ಇಟ್ ಯು ಡಿಸೈಡ್ ಒನ್ಸ್ ನೀವು ಅವ್ರನ್ನೆಲ್ಲ ಅಲ್ಲಿ ಸೇರಿಸಿ ರೆಡಿ ಆದ್ಮೇಲೆ? ಅದೇ ಒಂದು ರೈಟಿಂಗ್ ಅಲ್ಲಿ ಕ್ಯಾಮ್ರಾ ಅದೆಲ್ಲ ನಾನು Yeah. ಅಂದ್ರೆ ನನಗೆ ಇರುತ್ತೆ, ಬಟ್ ನಾನು ಮೆನ್ಷನ್ ಏನು ಮಾಡಿರಲ್ಲ ಅದನ್ನು. ಬಟ್ ನನ್ನ ಪ್ರೋಸೆಸ್ ಅಲ್ಲಿ ಆಕ್ಚುಲ್ ಆಗಿ ಹೆಂಗ್ ಇವೆಂಟ್ ನಡೆಯುತ್ತೋ ಅದನ್ನ ನಾನು ರೀಕ್ರಿಯೇಟ್ ಮಾಡ್ತೀನಿ. ಅಂಡ್ ದೆನ್ ಐ ಡಿಸೈಡ್ ನನಗೆ ಯಾವ್ದು ಇಂಪಾರ್ಟೆಂಟ್ ಡೈಲಾಗು ಮತ್ತೆ ಯಾವ ಫ್ರೇಮಿಗೆ ಬೇಕು ಅಂತ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ತೀನಿ. ಅಂದ್ರೆ ಈ ಕ್ಯಾಮ್ರಾಗೋಸ್ಕರ ನಾನು ಇದಿಷ್ಟು ಮಾತ್ರ ಹೇಳಿ ಇದಾದ್ಮೇಲೆ ನಾನು ಬೇರೆ ಡೈಲಾಗ್ ಈ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಡೈಲಾಗ್ ಹೇಳಿ ಅಂತ ನಾನು ಕ್ಯಾಮ್ರಾಗೋಸ್ಕರ ಏನು ಮಾಡಿಸಲ್ಲ. ಅಲ್ಲಿ ಆಕ್ಚುಲ್ ಆಗಿ ಇವೆಂಟ್ ನ ಕ್ರಿಯೇಟ್ ಮಾಡಿಸ್ತೀನಿ, ಅದನ್ನ ಅದ್ರ ಡಾಕ್ಯುಮೆಂಟ್ರಿ ಅಗೇನ್, ಲೈಕ್ ಐ ಆಮ್ ಕ್ರಿಯೇಟಿಂಗ್ ದ actual event again and then I'm documenting it. That's very interesting, sir. Especially the fact that ನೀವು ಆ ಅನುಭವ ಇರೋ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರೋರ್ನೇ ಕರೆಸಿ ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಜಸ್ಟ್ ನಾವು ಆ ಜಾಗನ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಅಟ್ ಲೀಸ್ಟ್ ಫಾರ್ ಸಿನಿಮಾ ಇಟ್ಸ್ ಫ್ರೆಶ್ ಫಾರ್ ಮೀ ಟು ಹಿಯರ್. ಸೊ ಥ್ಯಾಂಕ್ ಯು ಫಾರ್ ದಟ್. ಆನ್ ದಟ್ ನೋಟ್, ನೀವು ಡಾಕ್ಯುಮೆಂಟ್ರಿ ಸ್ಟೈಲ್ ಫಿಲ್ಮ್ ಮೇಕಿಂಗ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಒಂದು ಶಿವಮ್ಮ ಅವ್ರ ಕ್ಯಾರೆಕ್ಟರ್ನೇ ಫೋಕಸ್ ಅಲ್ಲಿ ಇಟ್ಕೊಂಡು ಹೇಳಿ ಅಂಡ್ ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ಕೂಡ ಈ ಫಾರ್ಮ್ಯಾಟ್ ಅಲ್ಲಿ ಇಂಪ್ರೂವೈಸೇಷನ್ಸ್ ರೋಲ್ ಏನಿರುತ್ತೆ? ಇದರಲ್ಲಿ ಅದೇ ನಾನು ಬೆಂಗಳೂರಲ್ಲಿ ನನ್ನ ವರ್ಷನ್ ಮತ್ತೆ ನನ್ನ ಪರ್ಸ್ಪೆಕ್ಟಿವ್ ಒಂದು ಕತೆ ಬರ್ತಿದ್ದೆ. ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಆ ಊರು ಏನೇನು ಕೊಡುತ್ತೆ, ಈಗ ನಾನು ಇಲ್ಲಿ ಬರಬೇಕಾದ್ರೆ ನನ್ನ ಗಲ್ಲಿ ಆ ಜಿಯೋಗ್ರಫಿ ಎಲ್ಲ ಸ್ವಲ್ಪ ಫಿಕ್ಷನಲ್ ಆಗಿ ಬರ್ತಿದ್ದೆ. ಅಂದ್ರೆ ನನ್ನ ಮೆಮೊರೀಸ್ ಅಲ್ಲಿ ಏನಿದೆ ಅದ್ರ ನಂಗೆ ಬರ್ತಿದ್ದೆ. ಬಟ್ ಅಲ್ಲಿಗೆ ಹೋದ ತಕ್ಷಣ ನನಗೆ ಆ ಗಲ್ಲಿ ಕುತ್ಕೊಂಡು ನೋಡ್ತಿದ್ದಂಗೆ ನಂಗೆ ಒಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ. ಓಕೆ, ಈ ಗಲ್ಲಿ ಇಲ್ಲಿಂದ ಇಲ್ಲಿಗೆ ಮನೆ, ಈ ಒಂದ್ ಮನೆಯಿಂದ ಇನ್ನೊಂದು ಮನೆಗೆ ಇಷ್ಟು ದೂರ ಇದೆ, ಆಮೇಲೆ ಅಲ್ಲಿ ಕುಂತಾಗ ಏನೇನು ಸೌಂಡ್ ಕೇಳಿಸುತ್ತೆ ಅದನ್ನೆಲ್ಲ ಸ್ಕ್ರೀನ್ ಪ್ಲೇ ಆಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಾನು ಯಾವ ಆಕ್ಟರ್ಸ್ ನ ಚೂಸ್ ಮಾಡ್ತೀನಿ, ಅವರ ರಿಯಲ್ ಲೈಫಲ್ಲಿ ಅವ್ರು ಏನೇನಾಗಿದ್ದಾರೆ ಅದಕ್ಕೆ ತಕ್ಕನಾಗಿ ನಾನು ನನ್ನ ಇದನ್ನೆಲ್ಲ ಚೇಂಜ್ ಮಾಡ್ತಾ ಹೋಗ್ತೀನಿ, ಅಂದ್ರೆ ಕಥೆಲೇ ಕೂಡ. ಸೊ ಆದ್ರಿಂದ ನಾನು ಕೊಡೋ ಅಂತ ಮಾತುಗಳು ಅವ್ರಿಗೆ ಯಾವ್ದು ಹೊಸದು ಅಂತ ಅನ್ಸಲ್ಲ. ಈಗ ನಾನು ಶಿವಮೊಗ್ಗು 3 ಜನ ಹೆಣ್ಮಕ್ಳಿದ್ದಾರೆ, ಸೊ ಇದರಲ್ಲೂ 2 ಗಂಡು ಮಕ್ಕಳು ಇರ್ತಾರೆ. ಸೊ ಆಮೇಲೆ ಮಗಳು ಮದುವೆ ಮಾಡ್ತಿದ್ದಾರೆ, 3 ಜನ ಹೆಣ್ಮಕ್ಳು ಮದುವೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಮಗಳು ಮದುವೆ ಬಗ್ಗೆ ಮಾತಾಡೋದು ಯಾವ್ದು ಹೊಸದಲ್ಲ. ಒಬ್ಬ ಗಂಡು ಏನಾದ್ರು ಬಂದು ನೋಡಕ್ ಬಂದಾಗ ಅವ್ರಿಗೆ ಅದು ಅವ್ರ ಜೀವನದಲ್ಲಿ ಮಾಡಿಲ್ಲ ಅಂತೇನಿಲ್ಲ ಅದು. ಸೊ ಆತರ. ಆಮೇಲೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅಂತ ಬಂದಾಗ ನಾನು ಒಂದಷ್ಟು ನನಗೆ ಯಾವ ಎಮೋಷನಲ್ ಬೇಕಾಗಿರುತ್ತೆ ಅದನ್ನ ನಾನು ಒಂದ್ಸತಿ ನಾನ್ ಮಾಡಿ ತೋರಿಸ್ತೀನಿ, ನೀವು ಅದನ್ನ ಇಮಿಟೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅವ್ರು ಮಾಡ್ಬೇಕಾದ್ರೆ ಅವರು ನನ್ನನ್ನು ಎಕ್ಸಾಕ್ಟ್ಲಿ ರಿಪ್ಲಿಕಾ ಮಾಡಲ್ಲ, ಅವರ ಬಾಡಿ ಲ್ಯಾಂಗ್ವೇಜ್ ಅವರ ಥಿಂಕಿಂಗ್ ಪ್ರೊಸೆಸ್ ಏನಿರುತ್ತೆ ಅದಕ್ಕೆ ತಕ್ಕನಂಗೆ ಮಾಡ್ತಾರೆ. ಅವಾಗ ಕ್ಯಾಮ್ರಾದಲ್ಲಿ ಅವ್ರ ತರ ಸರಿ ಆಗುತ್ತೆ. ಬಟ್ ಮೇಜರ್ ಪೋರ್ಷನ್ಸ್ ತುಂಬಾ ಒಂದು ಇಂಪಾರ್ಟೆಂಟ್ ಪೋರ್ಷನ್ಸ್ ಏನಿರುತ್ತೆ ಅದೆಲ್ಲ ಐ ಆಸ್ಕ್ ದೆಮ್ ಟು ಇಮಿಟೇಟ್ ಮೀ. ಓಕೆ, ನಿಮ್ಮ ರೈಟಿಂಗ್ ಅಲ್ಲಿ ನೀವು ಇಂಪ್ರೂವೈಸೇಷನ್ಸ್ ಮಾಡ್ಕೋತೀರಾ ಆ ಜಾಗಕ್ಕೆ ಹೋದಾಗ, ನಿಮ್ಮನ್ನ ಇಮಿಟೇಟ್ ಮಾಡುವಾಗ ಬರೋ ಇಂಪ್ರೂವೈಸೇಷನ್ಸ್ ಬಿಟ್ಟು have there been instances of your actors who are mostly non-actors improvising on spot that you liked? ಹೌದು, ಅಂದ್ರೆ ಅವ್ರಿಗೆ ಮಾಡಲ್ಲ, ಬಟ್ ಅವರು ನಾವು ಇಲ್ಲೇ ಹೋದಾಗ ಏನೋ ಒಂದು ಮಾಡ್ತಿರ್ತಾರಲ್ಲ ಅದನ್ನ ನಾವು ಗುರ್ತಿಡ್ದು ಅದನ್ನ ಅಂಟಿ ಇದನ್ನ ಮಾಡಿ ಚೆನ್ನಾಗಿ ಮಾಡ್ತೀರಾ ಆ ತರದ್ದ ನಾವು ಗುರ್ತಿಡಬೇಕಾಗುತ್ತೆ. ಸೊ ಅವ್ರ ಕಡೆಯಿಂದಾನೇ ಸುಮಾರು ಕೊಟ್ಟು ನಮಗೆ ಆಶ್ಚರ್ಯ ಆಗಿರುವಂತ ಮೂಮೆಂಟ್ಸ್ ಯಾವ್ದಾದ್ರು ಒಂದು ಮೆನ್ಷನ್ ಮಾಡ್ಬೋದಾ? ಒಂದು ಮಗ ಗಾಡಿ ಕೆಟ್ಟಿರುತ್ತೆ, ಟ್ರೇಲರ್ಲು ಇದೆ ಮೋಸ್ಟ್ಲಿ ಶಾರ್ಟ್. ಅಲ್ಲಿ ಬೈಬೇಕಾದ್ರೆ ಮಗ ಗಾಡಿ ರಿಪೇರಿ ಮಾಡ್ತಾ ಏನೋ ಒಂದು ಮಾತು ಬೈತಾನೆ, ಇವರು ಈ ಕಡೆ ತಿರ್ಕೊಂಡು ಹಿಂಗಂತ ಅಂತಾರೆ. ಅದನ್ನ ನಾನು ಹೇಳಿರಲಿಲ್ಲ, ಅಂದ್ರೆ ಆ ಮಗ ಬೈಯದ್ನ ಅದಕ್ಕೆ ನೀವು ರಿಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಅದು ಬರೀ ಹಿಂಗ್ ತಿರ್ಗೋದಲ್ದೆ ಹಿಂಗೊಂದು ಉಬ್ಬು ಆಡ್ ಮಾಡ್ತಾರೆ. ಈ ತರದ್ದು ಸಣ್ಣ ನುವಾನ್ಸ್ ಮೂಮೆಂಟ್ಸ್ ಅದು ನಮ್ಮ ಕೆಲವು ಆರ್ಟಿಸ್ಟ್ ಗಳಿಂದ ಬಂದಿದೆ. ಅದು ಎಸ್ಪೆಷಲಿ ದ ಲೀಡ್ ಆರ್ಟಿಸ್ಟ್ ಶರಣಮ್ಮ ಅವರು ಆ ತರದ್ದು ಆಕ್ಷನ್ ಸ್ಕಿಲ್ ಸುಮಾರು ಕೊಟ್ಟಿದ್ದಾರೆ. ಆ ಸಣ್ಣ ಇಂಪ್ರೂವೈಸೇಷನ್ಸ್ ನಿಮ್ ಫಿಲಮ್ದು ರಿಯಲಿಸಮ್ ಆಡ್ ಮಾಡುತ್ತೆ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ. ಜಸ್ಟ್ ಒಂದ್ ಫಾಲೋ ಅಪ್ ಇದಕ್ಕೆ. ಸೊ ಒಂದ್ ಇಂಪ್ರೂವೈಸೇಷನ್ ಹೆವಿ ಅಪ್ರೋಚ್ ತಗೋತಿರ್ಬೇಕಾದ್ರೆ ಸ್ಟಿಕ್ಕಿಂಗ್ ಟು ದ ಸ್ಕ್ರಿಪ್ಟ್ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು, ಅಥವಾ ನೀವು ಹೇಗೆ ನೋಡ್ತೀರಾ ಅದನ್ನ? ಈವನ್ ಇನ್ ಟರ್ಮ್ಸ್ ಮೋರ್ ಇನ್ ಫೋಕಸ್ ಆಫ್ ಡೈಲಾಗ್ಸ್. ಸೊ ನೀವು ಬರ್ದಿರೋ ಡೈಲಾಗ್ಸೇ ಅಲ್ಲಿ ಹೊರಗೆ ಬರ್ಬೇಕಾ, ಅಥವಾ ಅವ್ರು ಇಂಪ್ರೂವೈಸ್ ಮಾಡಿ ಅದು ಇನ್ನೇನೋ ಆಗಿರುತ್ತಾ? ಹೌ ಡು ಯು ಸಿ ದಟ್? ಇದು ಆ ಪ್ರೋಸೆಸ್ ಅಲ್ಲಿ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ಬ್ಲೂ ಪ್ರಿಂಟ್ ಇರುತ್ತೆ, ಸ್ಕ್ರಿಪ್ಟ್ ಇರುತ್ತೆ. ಸೊ ನಮಗೆ ಇದಿಷ್ಟು ಹೇಳಬೇಕು ಅಂತ ಅದಕ್ಕೆ ಆಡ್ ಆಗುವಂಥದ್ದು ಅವ್ರು ಏನ್ ಆಡ್ ಮಾಡ್ತಾರೆ, ಅಥವಾ ಆಡ್ ಆಗದೆ ಇರೋದು ಏನಿದ್ರೆ ಅಲ್ಲೇ ಅವ್ರನ್ನ ನಿಲ್ಸಿ, ಇಲ್ಲ ಇದು ಬೇಡ ನನಗೆ, ಇದು ಇಷ್ಟು ಮಾತ್ರ ಹೇಳಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಂಟ್ರೋಲ್ ಮಾಡೋದು.
ಅಂದ್ರೆ ಈಗ ನಮ್ಮ ಲೀಡ್ ಆರ್ಟಿಸ್ಟ್ ಅವ್ರು ಮಾತಾಡಿದ್ರೆ ಅವ್ರು ನಿಲ್ಸೋದೇ ಇಲ್ಲ, ಅನ್ನೆಸೆಸರಿ ಎಲ್ಲ ಇಷ್ಟು ಉದ್ದ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯು ಜಸ್ಟ್ ಹ್ಯಾವ್ ಟು ಫೀಡರ್ ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಶಿ ಕ್ಯಾನ್ ಗಿವ್ ಅ ಸ್ಪೀಚ್ ಫಾರ್ ಹಾಫ್ ಅನ್ ಅವರ್ ಸ್ಟ್ರೇಟ್. ಸೊ ಅದರಲ್ಲಿ ನಮಗೇನ್ ಬೇಕೋ ಅಷ್ಟು ಮಾತ್ರ ಪೋರ್ಷನ್ಸ್ ಕಟ್ ಆಫ್ ಮಾಡೋದು ಚಾಲೆಂಜಿಂಗ್ ಆಗಿತ್ತು. ಸೊ ಅದು ಅದೇ ನಾವು ಆ ಟೇಕ್ಸ್ ಅಲ್ಲೇ ಅದೇ ಮಾಡ್ತಿದ್ದೋ. ನಮ್ಗೆ ಇಷ್ಟು ಬೇಕು ಅಂತ ಹೇಳ್ತಿದ್ದೋ, ಅವ್ರ ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ರೆ ನಮಗೆ ಬೇಕಾಗಿರೋದನ್ನ ಓಕೆ ಇದನ್ನ ಹೇಳಿ, ಇದನ್ ಬೇಡ ಅಂತ ಹೇಳಿ ರೀಟೇಕ್ಸ್ ಅಲ್ಲೆಲ್ಲ ಅದನ್ನ ಸ್ವಲ್ಪ ಕಟ್ ಡೌನ್ ಮಾಡ್ತಿದ್ದೋ. ಓಕೆ ಸರ್, ಶಿವಮ್ಮ ಪಾತ್ರ ಮಾಡಿರೋ ಶರಣಮ್ಮ ಅವ್ರನ್ನ ನೀವು ಹೇಗ್ ಕಾಸ್ಟ್ ಮಾಡಿದ್ರಿ? ಅಂಡ್ ಈ ರೋಲ್ಗೆ ಪ್ರಿಪ್ರೇಷನ್ ಅಂತ ಇದ್ರೆ ಅವರು ಯಾವ ರೀತಿ ಪ್ರಿಪೇರ್ ಆದ್ರು ಶಿವಮ್ಮನ ಪ್ಲೇ ಮಾಡಕ್ಕೆ? ಅದೇ ನಾನು ನನ್ನ ಕಾಸ್ಟಿಂಗ್ಗೆ ಅಂತ ಹೋದಾಗೆ ನನಗೆ ಊರವ್ರು ಸುಮಾರು ಜನ ಸಜೆಸ್ಟ್ ಮಾಡ್ತಾ ಇದ್ರು, ಈ ತರ ಒಬ್ರಿದ್ದಾರೆ ಶರಣಮ್ಮ ಶೆಟ್ಟಿ ಅಂತಿದ್ದಾರೆ, ಸ್ವಲ್ಪ ಔಟ್ ಸ್ಪೋಕನ್ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಟ್ ನಾನು ಎಲ್ಲ ಅವ್ರ ಭೇಟಿ ಆಗ್ತಿರ್ಲಿಲ್ಲ, ಹೊಲಕ್ಕೆ ಹೋಗ್ತಿದ್ರು. ಸೊ ನಾವು ಆ ಊರಿಗೆ ಹೋಗಿ ಸುಮಾರು ಕಾಸ್ಟಿಂಗ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಅವ್ರು ನಮ್ಗೆ ಭೇಟಿ ಆಗಿರಲಿಲ್ಲ. ಸೊ ಒಂದಷ್ಟು ಜನ ಎಲ್ಲ ಮನೆಗೆ ಹೋಗಿ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಜನನ, ಬಟ್ ಯಾರು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರೋ ಅಂತ ಒಂದು ಕಾಸ್ಟಿಂಗ್ ಸಿಕ್ಕಿರಲಿಲ್ಲ. ಇವರು ಒಂದಿನ ನನ್ನ ಮನೇಲಿ ಇದ್ದಾಗ ಇವರೇ ನಮ್ಮ ಮನೆಗೆ ಬಂದರು. ನಮ್ಮ ಅಮ್ಮ ಜೊತೆ ಏನೋ ಮಾತಾಡ್ತಾ ಇದ್ರು, ನಾನು ಪಕ್ಕದ ರೂಮಿಂದ ಇವ್ರ ಸೌಂಡ್ ಕೇಳಿಸ್ಕೊಂಡೆ. ಇವ್ರದ್ದು ಇಂಟೋನೇಷನೇ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರು. ಆಮೇಲೆ ನಾನು ಹೋಗಿ ಅವ್ರು ನೋಡಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಬ್ಸರ್ವ್ ಮಾಡಿದಾಗ ಇವ್ರು ಯಾರೋ ಅಂದ್ರೆ ಶಿವಮ್ಮನೇ ನಾನು ಬರ್ದಿರೋ ಕ್ಯಾರೆಕ್ಟರ್ ಎದ್ದು ಬಂದಿದ್ದಾಗಿತ್ತು. ವಿತಿನ್ ಫ್ಯೂ ಮಿನಿಟ್ಸ್ ಐ ನೋ ದಟ್ ಶಿ ವಿಲ್ ಬಿ ದ ಶಿವಮ್ಮ ಅಂತ. ಅಂದ್ರೆ ಬಟ್ ಇಟ್ ಟುಕ್ ಸೋ ಮಚ್ ಆಫ್ ಟೈಮ್. ನಾವ್ ಎಲ್ಲಾ ಕಡೆ ತಿರುಗಾಡಿ ಆಮೇಲೆ ನಮ್ಗೆ ಇವ್ರು ಸಿಕ್ಕಿದ್ರು. ಬಟ್ ದ ಮೊಮೆಂಟ್ ಐ ಫೌಂಡ್ ಐ ಸಾ ನನಗೆ ನಾನು ಬರ್ದಿದ್ದಂತ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಅವ್ರಲ್ಲಿ ಮ್ಯಾಚ್ ಆಗ್ತಾ ಇತ್ತು. ಅವ್ರ ಪ್ರಿಪರೇಷನ್ ಹೇಗೆ ಮಾಡ್ಸಿದ್ರಿ ಅಥವಾ ಅವ್ರ ಹೇಗೆ ಪ್ರಿಪೇರ್ ಆದ್ರು ಶಿವಮ್ಮನ ಪ್ಲೇ ಮಾಡಕ್ಕೆ? ಅಂದ್ರೆ ಅವರು ಪೂರ್ತಿ ಕೇಳಿಸ್ಕೊಂತಿರ್ಲಿಲ್ಲ ಮಾತು. ಅಂದ್ರೆ ಅಂದ್ರೆ ಅವರಲ್ಲಿ ಒಳಗಡೆ ಟ್ಯಾಲೆಂಟ್ ಇದೆ. ಅಂದ್ರೆ ನೀವು ಇಮಿಟೇಟ್ ಮಾಡೋದು, ಆಕ್ಟಿಂಗ್ ಮಾಡೋದು, ಅಳೋದು, ಈ ಥರದ್ದೆಲ್ಲ ಬೈ ಡಿಫಾಲ್ಟ್ ಅವ್ರು ತುಂಬಾ ಸ್ಟ್ರೀಟ್ ಸ್ಮಾರ್ಟ್ ಪರ್ಸನ್ ಆಗಿರೋದ್ರಿಂದ ಅದೆಲ್ಲ ಅವ್ರಲ್ಲಿ ಇತ್ತು. ಬಟ್ ನಮಗೇನ್ ಬೇಕೋ ಅದನ್ನ ತೆಗ್ಸೋಕೆ ನಾವು ತುಂಬಾ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಹೇಳ್ಬೇಕಾದ್ರೆ ಅವ್ರು ಪೂರ್ತಿ ಕೇಳಿಸ್ಕೊಂತಿರ್ಲಿಲ್ಲ. ಸಡನ್ ಆಗಿ ಮಧ್ಯದಲ್ಲಿ ಅವ್ರನ್ನ ಒಂದಷ್ಟು ಮಾತಾಡ್ಬಿಡೋರು. ಅದು ಆಮೇಲೆ ಇಲ್ಲ ಪೂರ್ತಿ ಕೇಳಿಸ್ಕೊಂಡ್ರಿ ಅಂತ ಹೇಳಿ ಅದನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ, ಅಂದ್ರೆ ನಾವು ಪೂರ್ತಿ ಅದನ್ನ ಕೇಳಿಸ್ಕೊಳ್ಳೋ ಪೇಷನ್ಸೇ ಇರ್ತಿರಲಿಲ್ಲ. ಆಮೇಲೆ ಅದು ಎಷ್ಟು ಬೇಕೋ ಅಷ್ಟು ಮಾತಾಡ್ತಿರ್ಲಿಲ್ಲ, ಸ್ವಲ್ಪ ಜಾಸ್ತಿ ಮಾತಾಡೋರು. ಸೊ ಈ ಥರದ್ದೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ರೆ ಅವರು ಲೈಕ್ ಒಂದ್ಸತಿ ಎಮೋಷನ್ ಏನಾದ್ರು ಫೀಡ್ ಮಾಡಿದ್ರೆ ಅದೇ ಎಮೋಷನಲ್ಲೇ ಇರೋದು. ಸೊ ಶಿ ಈಸ್ ಅ ಬ್ರಿಲಿಯಂಟ್ ಆಕ್ಟರ್ ಆ ವೇ. ಅಂದ್ರೆ ಈಗಲೂ ಕೂಡ ಅಂದ್ರೆ ಇಟ್ ಹ್ಯಾಸ್ ಬೀನ್ 3-4 years ಸಿನ್ಸ್ ಐ ಶಾಟ್ ದ ಫಿಲ್ಮ್. ಈಗಲೂ ಅವ್ರ ಪ್ರಮೋಷನ್ಗೆಲ್ಲ ಏನಾದ್ರು ಬಂದಾಗ ಈ ಥರ ಮಾತಾಡಿ ಅಂತಂದಾಗ ಅಂದ್ರೆ ಶಿ ಹ್ಯಾಸ್ ಸ್ಪೋಕನ್ ಬೆಟರ್ ದೆನ್ ಮೀ ಆಲ್ ದ ಪ್ರಮೋಷನಲ್ ಇವೆಂಟ್ಸ್. ಸೊ ಆ ಸ್ಕಿಲ್ ಅವರಲ್ಲಿ ಇರೋದ್ರಿಂದ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಆಯ್ತು. ಶರಣಮ್ಮ ಅವರು ನಾನ್ ಆಕ್ಟರ್, ಅವರಿಗೆ ಪ್ರೀವಿಯಸ್ಲಿ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಯಾವ್ದು ಇಲ್ಲ. ಹೌದು. ನಿಮ್ಮ ಇನ್ಸಿಸ್ಟೆನ್ಸ್ ಕೂಡ ಇದೆ ಅಲ್ವಾ ಒಂದು ಮಟ್ಟಕ್ಕೆ, ದಟ್ ಯು ವಾಂಟ್ ಟು ವರ್ಕ್ ವಿತ್ ನಾನ್ ಆಕ್ಟರ್ಸ್ ಅಂತ. ಆ ಪ್ರಿಫರೆನ್ಸ್ ಏನಕ್ಕೆ? ಅಂದ್ರೆ ಅಥೆಂಟಿಸಿಟಿಗೆ. ಅಂದ್ರೆ ನನಗೆ ಕೊಪ್ಪಳದ ಭಾಷೆಯ ಸಿನಿಮಾ ಹೇಳಬೇಕು ಅನ್ನೋದಿತ್ತು. ಅಂದ್ರೆ ಈ ಸಿನಿಮಾ ನಾನು ಕೊಪ್ಪಳದ ಭಾಷೆ ಮುಖಾಂತರ ಹೇಳಬೇಕು ಅಂತಿತ್ತು. ಸೊ ಅದಕ್ಕೆ ಅಲ್ಲಿನ ಜನಗಳು ತಗೊಂಡ್ರೇನೆ ಆ ಭಾಷೆ ಬರೋದು. ಈಗ ನಾನೇ ಯಾವ್ದಾದ್ರು ಒಂದು ರೋಲ್ ಮಾಡಿದ್ರು ನನಗೆ ಬೆಂಗಳೂರು ಭಾಷೆ ಬರುತ್ತೆ. ನಾನು ಅದನ್ನ ಎಷ್ಟೇ ಚೆನ್ನಾಗಿ ಬರ್ಕೊಂಡು ಏನೇ ಪ್ರಾಕ್ಟೀಸ್ ಮಾಡಿದ್ರು ಸ್ವಲ್ಪ ಅಲ್ಲಿ ಫಿಲ್ಟರ್ ಆಗುತ್ತೆ. ಈ ಲಿಬರ್ಟಿ ನನಗೆ ಈ ಪ್ಯಾರಲ್ ಸಿನಿಮಾದಲ್ಲಿದೆ, ಅಂದ್ರೆ ಈ ಥರದ ಸಿನಿಮಾಗಳಲ್ಲಿ. ಸೊ ಅದರಿಂದ ನನಗೆ ಅಥೆಂಟಿಸಿಟಿ ತುಂಬಾ ರಿಯಲ್ ಬೇಕಾಗಿರೋದ್ರಿಂದ ನಾನು ನಾನ್ ಆಕ್ಟರ್ಸ್ಗಿಂತ ಹೋಗ್ತೀನಿ. ಸೊ ದಟ್ ಅಲ್ಲಿಂದೇ ಜನಗಳು ಅಲ್ಲಿಂದೇ ಲೈಫ್ ಸ್ಟೈಲ್ನ ರೆಪ್ರೆಸೆಂಟ್ ಮಾಡ್ತಾರಲ್ಲ, ಅವಾಗ ಅಲ್ಲಿ ರಿಯಲಿಸಮ್ ಅಚೀವ್ ಮಾಡ್ಬೋದು ಅಂತ. ಆನ್ ದ ಸೇಮ್ ಲೈನ್ಸ್, ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾದ್ರೆ ಶಿವಮ್ಮ ಆ ಥರ ಕ್ಯಾರೆಕ್ಟರ್ನ ಅಥವಾ ಎನಿ ಅದರ್ ಕ್ಯಾರೆಕ್ಟರ್ ಫಾರ್ ದಟ್ ಮ್ಯಾಟರ್, ನಿಮ್ಮ ಪ್ರಕಾರ ಲಿವ್ಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಕ್ಯಾರೆಕ್ಟರ್ಗಾಗಿರೋ ಅನುಭವಗಳೇ ಆ ಆಕ್ಟರ್ಗೂ ಆಗೋದು ಎಷ್ಟು ಇಂಪಾರ್ಟೆಂಟ್? ನಾಟ್ ನೆಸೆಸರಿಲಿ. ಶಿವಮ್ಮ ವಾಸ್ ನೆವರ್ ಇನ್ ಟು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಬಟ್ ಶಿ ಈಸ್ ಅ ಮದರ್ ಅಂಡ್ ಶಿ ಈಸ್ ಅ ವೈಫ್. ಸೊ ಆ ಥರ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ವೆನ್ ಯು ಆರ್ ವರ್ಕಿಂಗ್ ವಿತ್ ನಾನ್ ಆಕ್ಟರ್ಸ್. ಅವ್ರ ಜೀವನದೇ ಏನಾದರೂ ಅನುಭವದ ಒಂದು ಘಟನೆ ಅವ್ರಿಗೆ ಹೇಳುವಂತಂದ್ರೆ ಅದನ್ನು ತುಂಬಾ ಅನುಭವಿಸ್ಕೊಂಡು ಹೇಳ್ತಾರೆ. ಅದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಬಟ್ ಅದು ಇಲ್ದೇನೂ ಮಾಡಿಸ್ಬೋದು ಅಂತ. ಓಕೆ.
ಸರ್ ನಾನ್ ಆಕ್ಟರ್ಸ್ ಜೊತೆ ವರ್ಕ್ ಮಾಡೋದ್ರಿಂದ ಅಂಡ್ ಡಾಕ್ಯುಮೆಂಟ್ರಿ ಸ್ಟೈಲ್ ಫಿಲ್ಮ್ ಮೇಕಿಂಗ್ ಇರೋದ್ರಿಂದ ಇನ್ನೊಂದು ಕ್ವೆಶನ್ ಇದೆ. ಸೊ ವೆನ್ ಯು ಆರ್ ಟೇಕಿಂಗ್ ದಟ್ ಅಪ್ರೋಚ್ ಡಾಕ್ಯುಮೆಂಟ್ರಿ ಸ್ಟೈಲ್ ರಿಯಲಿಸ್ಟಿಕ್ ಅಥವಾ ನಾನ್ ಆಕ್ಟರ್ಸ್ ಅಂತ ತಗೊಳ್ಳುವಾಗ ನಿಮ್ಮ ಕ್ಯಾಮ್ರಾ ಪ್ಲೇಸ್ಮೆಂಟ್ ಅಥವಾ ಶಾರ್ಟ್ ಸೆಲೆಕ್ಷನ್ ಅಲ್ಲಿ ಯಾವ ರೀತಿ ಡಿಸಿಷನ್ಸ್ ತಗೋತೀರಿ? ಅಂದ್ರೆ ನಾನು ಕ್ಯಾಮ್ರಾಗೋಸ್ಕರ ಅವ್ರಿಗೇನು ಮಾತಾಡಕ್ಕೆ ಹೇಳಲ್ಲ. ಸೊ ನಾನು ಅಂದ್ರೆ ಈಗ ಮೈ ಫಸ್ಟ್ ಪ್ರಿಫರೆನ್ಸ್ ಇಸ್ ಟು ಮೇಕ್ ದೆಮ್ ಎನಾಕ್ಟ್ ಫಾರ್ ದ ಎಮೋಷನ್ ಅಂಡ್ ದೆನ್ ಐ ವಿಲ್ ಕ್ಯಾಪ್ಚರ್ ಇಟ್. ಅಂದ್ರೆ ಅದನ್ನ ಎಲ್ಲೇ ಇಟ್ಟು ಕ್ಯಾಪ್ಚರ್ ಮಾಡಿದ್ರು ನಂಗೆ ಅದು ಗೊತ್ತಾಗಬೇಕು. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿ ಅದನ್ನ ನಾನು ತೆಗ್ಸಾದ್ಮೇಲೆ ದೆನ್ ಇಬ್ಬರು ಆಕ್ಟರ್ಸ್ಗಳೇನಾದ್ರು ಇದ್ದಾಗ ಒಂದು ಕ್ಯಾಮ್ರಾ ನಾನು ಯೂಶಲಿ ಚೂಸ್ 2 ಕ್ಯಾಮ್ರಾ ಸೆಟಪ್. ಸೊ ಒಬ್ರ ಮೇಲೆ ಒಂದಿರುತ್ತೆ, ಇನ್ನೊಬ್ರ ಮೇಲೆ ಇನ್ನೊಂದಿರುತ್ತೆ. ಸೊ ಇವ್ರ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆದ್ರೆ ಐ ಸ್ವಿಚ್ ಟು ದಿಸ್ ಪರ್ಸನ್. ಸೊ ಈ ಥರದೊಂದು ಸೆಟಪ್ ಇರುತ್ತೆ. ಆಮೇಲೆ ಅದೇ ಕ್ಯಾಮ್ರಾಗೋಸ್ಕರ ನಾನು ಅವ್ರ ಕೈಲಿನೂ ಆಕ್ಟ್ ಮಾಡ್ಸಕ್ ಹೋಗಲ್ಲ. ಅಂದ್ರೆ ಇಲ್ಲಿ ಕ್ಯಾಮ್ರಾ ಹಿಂಗಿಂದ ಹಿಂಗೆ ಬರುತ್ತೆ, ಅದು ಇಲ್ಲಿ ಬರ್ತಿದ್ದಂಗೆ ನೀವೇನಾದ್ರೂ ಒಂದು ಮಾಡಿ ಅನ್ನೋ ಥರ ಕೇಳಿದ್ರೆ ಅವ್ರು ಕಾನ್ಶಿಯಸ್ ಆಗ್ಬಿಡುತ್ತೆ ಅಂಡ್ ಇಟ್ಸ್ ಡಿಫಿಕಲ್ಟ್ ಫಾರ್ ದೆಮ್. ಸೊ ಯೂಶಲಿ ನಾನು ಸ್ವಲ್ಪ ಸ್ಟಿಲ್ಲೇ ಇರುತ್ತೆ. ಸ್ಟಿಲ್ ಅಂತಂದ್ರೆ ಹ್ಯಾಂಡಲ್ಡ್ ಮೋಷನ್ ಕೊಡ್ತೀನಿ, ಅಂದ್ರೆ ಹ್ಯಾಂಡಲ್ಡ್ ಇರುತ್ತೆ, ಬಟ್ ಇಟ್ ವಿಲ್ ಬಿ ಲೈಕ್ ದಿಸ್. ಅಂಡ್ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಟೆನ್ಷನ್ ಮೂಮೆಂಟ್ ಇದ್ದಾಗ ನಾನು ಒಂದು ಸ್ವಲ್ಪ ಐ ವಿಲ್ ಬಿ ಸ್ವಿಚಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಹಿಂಗೆ ಅಂತ ಮೂಮೆಂಟ್ ಇರುತ್ತೆ. ಆ ಮೂಮೆಂಟ್ ಬಿಟ್ಟರೆ ದೇರ್ ಆರ್ ವೆರಿ ಲೆಸ್ ಕ್ಯಾಮ್ರಾ ಮೂಮೆಂಟ್ಸ್ ಇನ್ ಮೈ ಫಿಲ್ಮ್. ಶಿವಮ್ಮಗೆ ನೀವು ಯಾವ ಕ್ಯಾಮ್ರಾಸ್ ಯೂಸ್ ಮಾಡಿದ್ದು? ಪ್ಯಾನಾಸೋನಿಕ್ EVA 1 ಅಂತ. ಅದು ಹ್ಯಾಂಡಲ್ಡ್ಗೆ ಸ್ವಲ್ಪ ಪ್ರಿಫರಬಲ್ ಆಗಿತ್ತು. ಮತ್ತೆ CP2 ಲೆನ್ಸ್ ಯೂಸ್ ಮಾಡ್ದೆ. CP2 ಲೆನ್ಸ್ ಮೋಸ್ಟ್ಲಿ ಎಲ್ಲ ಸಿನಿಮಾಗೂ ಅದೇ ಲೆನ್ಸ್ ಯೂಸ್ ಮಾಡ್ತಾರೆ. ಅಂಡ್ ದ ಸೇಮ್ ಕ್ಯಾಮ್ರಾ ವಾಸ್ ದ ಸೇಮ್ ಬಾಡಿ ವಾಸ್ ಯೂಸ್ಡ್ ಫಾರ್ ಮಿಥ್ಯಾ ಫಿಲ್ಮ್ ಆಲ್ಸೋ. ಅಂದ್ರೆ ಮಿಥ್ಯಾ ಸಿನಿಮಾ DOP ಇದು ಕ್ಯಾಮ್ರಾನು ನಾವು ಬಾರೋ ಮಾಡಿದ್ದು ನಮ್ಮ ಸಿನಿಮಾ ಶೂಟ್ ಮಾಡಕ್ಕೆ. ಬಟ್ ಬೋತ್ ಆಫ್ ದ ಫಿಲ್ಮ್ ಈ ಒಂದು ಲೆನ್ಸ್ ಕೂಡ ಸೇಮ್ ಇದ್ರು ಕೂಡ ವಿಜುವಲಿ ನಿಮಗೆ ಅದೇ ಬೇರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಂಗಿದೆ, ನಮ್ದು ಬೇರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಂಗಿದೆ. ಅಂದ್ರೆ ವಿಜುವಲಿ ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಿಕಾಸ್ ಆಫ್ ದ ಸಿನಿಮಾಟೋಗ್ರಾಫರ್ ಅಂಡ್ ಬಿಕಾಸ್ ಆಫ್ ದ ಪ್ಲೇಸ್. ಅದು ಕರಾವಳಿ ಭಾಗ ಮತ್ತೆ ನಮ್ದು ಬಯಲು ಸೀಮೆ. ಮತ್ತೆ ಆ ಎರಡು ಜಾಗಗಳೇ ಬೇರೆ ಆಗಿರೋದ್ರಿಂದ ಒಂದೇ ಕ್ಯಾಮ್ರಾ ಒಂದೇ ಲೆನ್ಸ್ ಯೂಸ್ ಮಾಡಿದ್ರು ಕೂಡ ಅದು ವಿಜುವಲಿ ತುಂಬಾನೇ ಬೇರೆ ಬೇರೆ ಇರುತ್ತೆ ಅನ್ಸುತ್ತೆ. ಕಲರ್ ಗ್ರೇಡಿಂಗ್ ರೋಲ್ ಏನಾದರೂ ಇರುತ್ತಾ ಅದರಲ್ಲಿ? ಹೌದು. ಅಂದ್ರೆ ನಾವು ನಮ್ ಸಿನಿಮಾಗೆ ಯಾವ ಟೋನ್ ಬೇಕು ಅಂತ ನಾವು DI ಚೂಸ್ ಮಾಡ್ಕೊಂಡು ವಿ ಸೆಲೆಕ್ಟ್ ದ ಕಲರ್ ಪ್ಯಾಲೆಟ್. ಸೊ ನೀವು ಕಲರ್ ಪ್ಯಾಲೆಟ್ ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಡಿಸಿಷನ್ಸ್ ಇನ್ವಾಲ್ವ್ ಇತ್ತು ಸರ್? ಅದು ತುಂಬಾ ಸ್ಯಾಚುರೇಟೆಡ್ ಅನ್ಸುತ್ತೆ, ಎಷ್ಟಾಗುತ್ತೋ ಅಷ್ಟು. ಅಂದ್ರೆ ಈ ಕಡೆಗೆ ಅದು ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕು. ರಿಯಲಿಸ್ಟಿಕ್ ಅಗೇನ್ ಐ ಯೂಸ್ ದಿಸ್ ವರ್ಡ್ ಲಾಟ್, ಬಟ್ ಅಂದ್ರೆ ಸಿನಿಮೆಟಿಕ್ ಆಗಿ ಕಾಣಿಸ್ದೆ ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ ಟೋನ್ ಇಡೋಣ ಅಂತಾನೆ ಡಿಸೈಡ್ ಮಾಡಿದೆ. ಓಕೆ ಸರ್, ಇನ್ನೊಂದು ಕ್ವೆಶನ್ ನಿಮ್ಮ ಕ್ರೂ ಬಗ್ಗೆ. ನಿಮ್ಮ ಕ್ರೂ ಸೈಜ್ ಏನಿತ್ತು ಶಿವಮ್ಮ ಶೂಟ್ ಮಾಡ್ಬೇಕಾದ್ರೆ? ಅರೌಂಡ್ 15 ಪೀಪಲ್. ಸೊ ಆ ಕ್ರೂದು ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ನೀವು ಆ ಕ್ರೂನ ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಹೇಳಿ. ಫಸ್ಟ್ DOP ಅವ್ರನ್ನ ಸೆಲೆಕ್ಟ್ ಮಾಡಿದೆ. ನಾನು ಫಸ್ಟ್ ಸೌಮ್ಯಾನಂದ ಸಾಯಿ ಅಂತ DOP ನ ಅಪ್ರೋಚ್ ಮಾಡಿದ್ದೆ. ಅವರು ಈ ಬಲೆಯೋ ಮತ್ತೆ ಗೋಡೆಕೋ ಜಿಲೇಬಿ ಕಿಲಾನಲ್ಲಿ ಜಾಂಗ್ ಅನ್ನೋ ಸಿನಿಮಾ ಶೂಟ್ ಮಾಡಿದ್ರು. ಈ ಬಲೆಯೋ ಸಿನಿಮಾದಲ್ಲಿ ಅವರು ತುಂಬಾ ಕ್ರೌಡ್ ಮಧ್ಯೆ ಶೂಟ್ ಮಾಡಿದ್ರು. ಆಮೇಲೆ ನನ್ನ ಸಿನಿಮಾದಲ್ಲೂ ಸ್ವಲ್ಪ ಕ್ರೌಡ್ಗಳ ಮಧ್ಯೆ ಶೂಟ್ ಮಾಡೋ ಸೀನ್ ಇದ್ದಿದ್ದರಿಂದ ನನಗೆ ಅವರು ಒಂದು ಸ್ವಲ್ಪ ಸೂಕ್ತ ಅಂತ ಅನ್ಸಿದ್ರು. ಆಮೇಲೆ ಅವರು ಆಲ್ ದಟ್ ಬ್ರೀತ್ಸ್ ಅಂತ ಒಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡಿದ್ರು, ಅದು ಆಸ್ಕರ್ ನಾಮಿನೇಟ್ ಆಗಿತ್ತು. ಸೊ ನಾನು ಸೋಮು ಅವ್ರನ್ನ ಸೆಲೆಕ್ಟ್ ಮಾಡಿದ್ದ ರೀಸನೇ ಅದು. ಅಂದ್ರೆ ಕ್ರೌಡಲ್ಲಿ ಅವ್ರು ಆಲ್ರೆಡಿ ಶೂಟ್ ಮಾಡಿರೋದ್ರಿಂದ ನನಗೆ ಅದು ಯೂಸ್ ಆಗುತ್ತೆ ಅಂತ. ಐ ವೆಂಟ್ ಅಂಡ್ ಅಪ್ರೋಚ್, ನಾನು ಈ ಥರದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಅಂತ ಅವ್ರಿಗೆ ಶಾರ್ಟ್ ಫಿಲ್ಮ್ ತೋರಿಸಿ ಈ ಅಪ್ರೋಚಲ್ಲಿ ಮಾಡಬೇಕು ಅಂತಂದಾಗ ಅವರು ಒಪ್ಕೊಂಡ್ರು. ಅವ್ರು ಬಂದರು. ಬಟ್ ಕೊರೋನಾ ಟೈಮ್ ಆಗಿದ್ದರಿಂದ ಅವರು ಸಡನ್ ಆಗಿ ಅವ್ರ ಜೊತೆ ಇಬ್ರು ಅಸಿಸ್ಟೆಂಟ್ಸ್ನ ಕರ್ಕೊಂಡ್ಬಂದ್ರು. ಒಬ್ರು ಗ್ಯಾಫರ್ ಆಗಿ, ಇನ್ನೊಬ್ರು ಅವ್ರ ಅಸಿಸ್ಟೆಂಟ್ ಥರ. ಸೊ ಕ್ಯಾಮ್ರಾ ಟೀಮಲ್ಲಿ 3 ಜನ ಇದ್ರು. ಬಟ್ ಸೋಮು ಸಡನ್ ಆಗಿ ಒಂದು 10 ದಿನದಲ್ಲೇ ಬಿಕಾಸ್ ಆಫ್ ಸಮ್ ಫ್ಯಾಮಿಲಿ ಎಮರ್ಜೆನ್ಸಿ ಅವ್ರು ಹೋಗ್ಬೇಕಾಗಿ ಬಂತು. ಅವ್ರ ಬದಲು ಅವ್ರ ಫ್ರೆಂಡ್ ವಿಕಾಸ್ ಅರಸ್ ಅಂತ ಅವ್ರನ್ನ ಕರ್ಸ್ಕೊಂಡ್ರು. ಅವರು ಕನ್ನಡದವ್ರು ಆಗಿದ್ರು. ನನಗೆ ಕನ್ನಡದವ್ರು ಆಗಿರ್ಬೇಕಿತ್ತು ಅನ್ನೋದೊಂದು ಪ್ರಿಫರೆನ್ಸ್ ಇತ್ತು, ಯಾಕಂದ್ರೆ ಆ ಕಮ್ಯುನಿಕೇಶನ್ ಎಲ್ಲ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ. ಸೋಮು ಕೂಡ ಇವನ್ ದೋ ಹಿ ಇಸ್ ಅನ್ ಆಂಗ್ಲೋ ಇಂಡಿಯನ್, ಹಿ ನೋಸ್ ಕನ್ನಡ. ಅವರು ತಿಥಿಲ್ ಕೂಡ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ರು. ಸೊ ಆಮೇಲೆ ವಿಕಾಸ್ ಸಡನ್ ಆಗಿ ಆನ್ ಬೋರ್ಡ್ ಆದ್ರು. ವಿಕಾಸ್ ಜೊತೆ ನಾನು ಪ್ರೀ ಪ್ರೊಡಕ್ಷನ್ಗೆಲ್ಲ ಟ್ರಾವೆಲ್ ಮಾಡಿರಲಿಲ್ಲ. ಬಟ್ ಸಡನ್ಲಿ ಅವ್ರು ಬಂದ್ರು ಕೂಡ ಹಿ ಟುಕ್ ದ ಪ್ರಾಜೆಕ್ಟ್ ಫರ್ದರ್ ಅಂಡ್ ಅವ್ರು ನನ್ನ ಥಾಟ್ ಪ್ರೊಸೆಸ್ ಅರ್ಥ ಮಾಡಿಕೊಂಡು ಹಿ ಸಡನ್ಲಿ ಗಾಟ್ ಯೂಸ್ ಟು ದ ಪ್ರೋಸೆಸ್.
ಸೊ ಅಂದ್ರೆ ನಾನು ಇಬ್ರು ಅವ್ರು ಈಗ ನಾನು ಫಿಲ್ಮ್ ಸ್ಕೂಲ್ ಬ್ಯಾಕ್ ಗ್ರೌಂಡ್ ಅನ್ನಲ್ಲ, ಬಟ್ ನಾನು ಟೆಕ್ನಿಷಿಯನ್ಸ್ ಅಟ್ಲೀಸ್ಟ್ ಅವ್ರ ಫಿಲ್ಮ್ ಸ್ಕೂಲ್ ಬ್ಯಾಕ್ ಗ್ರೌಂಡ್ ಇಂದ ಆಗಿದ್ದಾರೆ. ಸೊ ನನ್ನ ವಿಷನ್ಗೆ ಅವರ ನಾಲೆಡ್ಜ್ ಬ್ಲೆಂಡ್ ಆಗಿ ನಾವು ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಸಮಥಿಂಗ್ ಅಂತ ಅಂದ್ಬಿಟ್ಟು. ಸೊ ಇವನ್ ದ sound engineer is from FTI, and the DOPs, both the DOPs, Vikas Arats and Soumya Desai, and their assistants, Ashwin ಮತ್ತೆ ರವಿ ಅಂತ, ಅವರೆಲ್ಲರೂ FTI ಗ್ರಾಜುಯೇಟ್ಸ್. ಸೊ ನಮಗೆ FTI is our source for ಈ ಥರದ ಸಿನಿಮಾಗಳಿಗೆ, ಇಂಡಿಪೆಂಡೆಂಟ್ ಸಿನಿಮಾಗಳು. You take any cinema, the technical crew will be from the film school department, film school graduates. SRFTA ಅಂತ ಒಂದಿದೆ, FTA. ಇನ್ನೊಂಚೂರು ಎಲಾಬೊರೇಟ್ ಮಾಡಿ. ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್, 15 people ಅಲ್ಲಿ ಮೇ ಬಿ 3 of them were there. ನಿಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ಸ್? ಸೌಂಡ್ ಟೀಮಲ್ಲಿ 3 ಜನ ಇದ್ರು. ಸೌಂಡ್ ರೆಕಾರ್ಡ್ ಮಾಡೋಕೆ ಶ್ರೇಯಾಕ್ ನಂಜಪ್ಪ ಇದ್ರು, ಅವರು ಎಲ್ಲ ಇನ್ಚಾರ್ಜ್ ನೋಡ್ಕೊಂತಿದ್ರು, ಲೆವೆಲ್ ಎಲ್ಲ ಸೆಟ್ ಮಾಡೋದು ಅದೆಲ್ಲ ಮಾಡ್ತಿದ್ರು. ಅವ್ರಿಗೆ ಅಸಿಸ್ಟೆಂಟ್ ಆಗಿ ಇನ್ನೊಬ್ರು ಇದ್ರು, ಮಕ್ಕಿ ಅಂತ, ಭೂಮಿ ಆಪರೇಟರ್ನಿಂದ, ಅವನ್ನ ಎಲ್ಲರಿಗೂ ಲೇಬಲ್ ಹಾಕೋದು ಅದೆಲ್ಲ ಮಾಡ್ತಿದ್ರು. ಮತ್ತೆ ಅಡಿಷನಲ್ ಆಗಿ ನಾನು ನಮ್ಮ ಫ್ರೆಂಡ್ ಒಬ್ರನ್ನೇ ಸಡನ್ ರಿಕ್ವೈರ್ಮೆಂಟ್ ಬಂತು. ಸೊ ಅಂಡ್ ಹಿ ಸೈಡ್ ನಮ್ಗೆ ಇನ್ನೊಬ್ಬ ವ್ಯಕ್ತಿ ಬೇಕು ಭೂಮಿಗೆ ಅಂತ. ಸೊ ಅಲ್ಲೇ ನಮ್ಮ ಫ್ರೆಂಡ್ನೇ ಒಬ್ರನ್ನ ಕರ್ಕೊಂಡು, ದೇವರ್ 3 people ಇನ್ ದ ಸೌಂಡ್ ಡಿಪಾರ್ಟ್ಮೆಂಟ್ ಅಂಡ್ 3 people ಇನ್ ದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಸೊ 6 people ಇದರಲ್ಲಿ. ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಂತ 3 ಜನ ಇದ್ರು. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಂದರೆ ಯೂಶಲಿ ಕಾಸ್ಟ್ಯೂಮು ಮತ್ತೆ ಅದನ್ನು ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡ್ತಾ ಇತ್ತು. ಸೊ ಅಂದ್ರೆ ನಾವು ಆರ್ಟ್ ಡಿಸೈನ್ ಅಂತ ಏನು ಮಾಡ್ತೀರಾ, ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ಮೋಸ್ಟ್ಲಿ ಇದು ಇಬ್ರು ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು, ಅವ್ರ ಮೇನ್ ಎಲ್ಲ ಟಾಸ್ಕ್ ಅವ್ರು ನೋಡ್ಕೊತಿದ್ರು. ಅವ್ರು ಹೇಳೋದನ್ನೆಲ್ಲ ಒಂದು 3 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮಾಡ್ತಾ ಇದ್ರು. ಸೊ ಅದೇ ಕ್ಯಾಮ್ರಾ ಅಂದ್ರೆ ನಾವು ತುಂಬಾ ಇಂಡಿಪೆಂಡೆಂಟ್ ಸ್ಟೈಲ್ ಹೋಗಿದ್ದ, ವಿ ಕುಡಂಟ್ ಅಫೋರ್ಡ್ ಅನ್ ಆರ್ಟ್ ಡೈರೆಕ್ಟರ್, ವಿ ಕುಡಂಟ್ ಅಲ್ಲಿ ಮೇಕಪ್ ಅನ್ನೋದೇ ಇರಲಿಲ್ಲ. ಇಡೀ ಸಿನಿಮಾದಲ್ಲಿ ಒಬ್ಬರಿಗೂ ಟಚ್ ಅಪ್ ಅಂತ ಮಾಡಿಸ್ಲಿಲ್ಲ. ಸೊ ಹಾಗೆ ನಾವು ಕಾಸ್ಟ್ಯೂಮ್ ಕೂಡ ನಾವೇ ಪ್ಲಾನ್ ಮಾಡಿಕೊಂಡು, ಸೊ ಕಾಸ್ಟ್ಯೂಮ್ ಡಿಸೈನ್, ಆರ್ಟ್ ಡಿಸೈನ್ ಎಲ್ಲವೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ರು. 6 people ಇಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಒಂದು ಸ್ಮಾಲ್ ಡಿವಿಯೇಷನ್ ತಗೋತೀನಿ, ಬಿಕಾಸ್ ಒನ್ ಡೌಟ್ ಬಂತು ಆ್ಯಂಡ್ ಮೇ ಬಿ ಯು ಕುಡ್ ಆನ್ಸರ್ ದಟ್. ಶಿವಮ್ಮ ಫಿಲಮ್ ಅಲ್ಲೇನೆ ಪ್ರೊಡಕ್ಷನ್ ಡಿಸೈನ್ ಅಂತ ಇದ್ರೆ ಹೇಗಿತ್ತು, ಆ್ಯಂಡ್ ನಿಮ್ಮ ಪ್ರೊಡಕ್ಷನ್ ಡಿಸೈನ್ ಪ್ರಾಸೆಸ್ ಬಗ್ಗೆ ಹೇಳಿ. ನಾನು ಫಿಲ್ಮ್ ಸ್ಕೂಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ. ಸೊ ಆಮೇಲೆ ನಾನು ಯಾವ ಫಿಲ್ಮ್ ಸೆಟ್ನು ವಿಸಿಟ್ ಮಾಡಿರಲಿಲ್ಲ ಶಿವಮ್ಮ ಮಾಡ್ಬೇಕಾದ್ರೆ. ನಂದೇ ಒಂದಷ್ಟು ಸಿನಿಮಾಗಳು ಬಿಟ್ರೆ, ಆಮೇಲೆ ನಂದು ಎಲ್ಲ ಸಿನಿಮಾಗಳು ನಾನು ನಮ್ಮ ರಿಲೇಟಿವ್ಸ್ ಮನೇಲಿ, ಈಗ ನರಸಿಂಹ ಫಿಲ್ಮ್ ಅಂತ ನಮ್ಮ ರಿಲೇಟಿವ್ ಮನೆ, ಆಮೇಲೆ ಲಚ್ಚವ್ವ ಅದು ಕೂಡ ನನಗೆ ಗೊತ್ತಿರೋರ ಮನೆ. ಸೊ ಈ ಥರ ಮನೆ ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡ್ತಾ ಬಂದಿದ್ರಿಂದ ನನಗೆ ಈ ಸೆಟ್ ಇದೆಲ್ಲ ಮಾಡ್ಬೋದು ಅನ್ನೋ ಒಂದು ಆ ಪಾಸಿಬಿಲಿಟಿನೇ ನನಗೆ ಎಕ್ಸ್ಪ್ಲೋರ್ ಆಗಿರಲಿಲ್ಲ. ಸೊ ಇದನ್ನ ಊರಿಗೆ ಹೋದಾಗ ನನ್ಗೆ ರಿಯಲ್ ಜಾಗಗಳನ್ನೇ ಶೂಟ್ ಮಾಡಬೇಕು ಅನ್ನೋದು ಒಂದು, ಆಮೇಲೆ ಸೊ ಅನ್ನೋ ಥಾಟಲ್ಲಿ ನಾವು ಅಲ್ಲಿ ಊರಿಗೆ ಹೋದ್ವಿ. ಸೊ ನಾವು ಫಸ್ಟು ಯಾವ ಕ್ಯಾರೆಕ್ಟರ್ಗಳು ಲಿಸ್ಟ್ ಮಾಡ್ಕೊಂಡು, ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳದ್ದು ಒಂದಷ್ಟು ಫೋಟೋಗಳು, ಮತ್ತು ಆ ಕ್ಯಾರೆಕ್ಟರ್ಗಳದ್ದು ಮನೆ ಎಲ್ಲೆಲ್ಲಿ ಇರ್ತವೆ ಅಂತ. ಆ ಕ್ಯಾರೆಕ್ಟರ್ ಮನೆಗಳು ಎಲ್ಲೆಲ್ಲಿದ್ದರೆ ಒಂದು ಕ್ಯಾರೆಕ್ಟರ್ ಮನೆಯಿಂದ ಇನ್ನೊಂದು ಕ್ಯಾರೆಕ್ಟರ್ ಮನೆಗೆ ಎಷ್ಟು ದೂರ ಇರುತ್ತೆ. ಸೊ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅದರದ್ದು ಆ ಗಲ್ಲಿಗಳದ್ದು ಫೋಟೋಸು, ಮತ್ತು ಆ ಮನೆಗಳದ್ದು ರೆಫರೆನ್ಸಿಂಗ್ ಒಂದಷ್ಟು ಫೋಟೋಸ್ಗಳು. ಆಮೇಲೆ ಶಿವಮ್ಮನ ಮನೆ ನಾವು ತುಂಬ ದಿನ ಶೂಟ್ ಮಾಡಬೇಕಾಗಿತ್ತು. ಶಿವಮ್ಮನ ಮನೆ, ಆ ಮನೆ ನಮಗೊಂದು ಶೂಟ್ ಮಾಡೋಕ್ಕೆ ಯಾರಾದರೂ ಒಂದು 20 ದಿನ ಆದರೂ ಕೊಡಬೇಕಾಗಿತ್ತು. ಮತ್ತು ಅದು ನಮಗೆ ಬೇಕಾಗಿರೋ ನಾವು ಆರ್ಡರ್ ಮಾಡ್ಕೊಂಡು ಒಂದು ಚಾನ್ಸಸ್ ಬೇಕಾಗಿತ್ತು. ಬಟ್ ಅಲ್ಲಿ ಯಾವುದೂ ಆ ಥರದ ಮನೆಗಳಿರಲಿಲ್ಲ. ಆಮೇಲೆ ಅವ್ರಿಗೆ ಹೇಳಿದ್ರು, ನಾವು ಒಂದು 20 ದಿನ ನಾವು ಒಂದು ಹೋಟ್ಲ್ ಮಾಡ್ಕೊಡ್ತೀವಿ, ಅಲ್ಲಿಗೆ ಹೋಗಿರ್ರಿ ಅಂತ ಅಂದ್ಬಿಟ್ಟು. ಬಟ್ ಅದೆಲ್ಲ ಅವ್ರಿಗೆ ಹಳ್ಳಿಲಿ ಒಂದು ಸ್ವಲ್ಪ ಕಷ್ಟ ಅವ್ರಿಗೆ ಮಾಡೋದು. ಸೊ ಲಕ್ಕಿಲಿ ನಮಗೆ ಊರಲ್ಲಿ ಒಂದು ಮನೆ ಸಿಕ್ತು. ಸುಮಾರು ಮನೆ ಹುಡುಕಾದ್ಮೇಲೆ ಅದು ಫುಲ್ ಖಾಲಿ ಮನೆ, ಅದು ಬೀಗ ಹಾಕಿ ಸುಮಾರು ವರ್ಷಗಳಾಗಿತ್ತು, ತುಂಬ ದುರಸ್ತಿ ಇತ್ತು ಮನೆ. ಅದನ್ನ ಅವ್ರು ತೋರಿಸಿದಾಗ ನಾವು ಒಳಗಡೆ ಹೋಗಿ ಇದನ್ನ ಸ್ವಲ್ಪ ನಾವು ಕ್ಲೀನ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಬೋದು ಅಂತ ಅನ್ಸ್ಕೊಂಡು ನಾವು ಇಡೀ ಮನೆನ ಕ್ಲೀನ್ ಮಾಡಿ ಸುಮ್ಮನೆ ಎಲ್ಲ ಹೊಡಿಸಿ ಅದಕ್ಕೆ ಪ್ರಾಪ್ ಅಂತ ಸೆಟ್ ಮಾಡ್ಬೇಕಂತ ಬಂದಾಗ ನಾವು ಸುತ್ತಮುತ್ತ ಇದ್ದಂಥ ಜನಗಳದ್ದು ಮನೆಗಳಿಗೆ ಹೋಗ್ಬಿಟ್ಟು ಏನೇನು ಚೆನ್ನಾಗಿರೋದು ಕಾಣಿಸ್ತಿದ್ದೋ ಅದನ್ನೆಲ್ಲ ಅವ್ರನ್ನ ಕೇಳಿ ತಗೊಂಡ್ಬರ್ತಾ ಇತ್ತು. ಸೊ ಅಂದ್ರೆ ಅವತ್ತೆಲ್ಲ ಫೋಟೋ ತಗೊಂಡು ಅವ್ರಿಗೆ ಶೂಟಿಂಗ್ ಮುಗಿದಾದ್ಮೇಲೆ ಎಲ್ಲರಿಗೂ ವಾಪಸ್ ರಿಟರ್ನ್ ಮಾಡಿದ್ದೆ. ಬಟ್ ಥ್ಯಾಂಕ್ಫುಲಿ ಅವ್ರಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡೋದು. ಅಂದ್ರೆ ಪಕ್ಕದ ಇಡೀ ಊರವರು, ನಾವು ಒಂದೊಂದು ಓಣಿಗೆ ಹೋಗ್ಬಿಟ್ಟು ಒಬ್ಬೊಬ್ಬರ ಮನೇಲಿ ಆ ಬಿಂದಿಗೆ, ದೊಡ್ಡ ಕೊಳಾಯಿ, ಅದು ಏನೇನಿರುತ್ತೋ ಅದೆಲ್ಲವೂ, ಡ್ರಮ್ಮು, ಆಮೇಲೆ ಒಂದಷ್ಟು ಹಾಸಿಗೆ, ಎಲ್ಲವೂ ಒಬ್ಬೊಬ್ಬರ ಮನೆಯಿಂದ ತಗೊಂಡ್ಬಿಟ್ಟು
ಅವರು ಪಾಪ ಅವ್ರು ಯೂಸ್ ಮಾಡದಿರೋ ಒಂದಷ್ಟು ಪ್ರಾಪರ್ಟೀಸ್ನ ನಮಗೆ ಯೂಸ್ ಮಾಡ್ಕೊಡಿ ಅಂತ ಕೊಟ್ಟಿರೋದು ಶೂಟಿಂಗ್ ಪ್ರಾಪರ್ಟಿ ಅಂತ. ಸೊ ನಾವು ಆರ್ಟಿಫಿಷಿಯಲ್ ಆಗಿ ನಾವೇನು ಕ್ರಿಯೇಟ್ ಮಾಡಿಲ್ಲ, ಅಲ್ಲೇ ಅಲ್ಲಿರೋದನ್ನೇ ತಂದು ಅಲ್ಲೇ ಕೂಡಿಸಿ ಸೆಟ್ ತರ ಮಾಡಿರೋದು. ಆಸ್ ಎನ್ ಎಕ್ಸ್ಟೆನ್ಷನ್ ಕಾಸ್ಟ್ಯೂಮ್ ಡಿಸೈನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅಥವಾ ಪ್ರಾಸೆಸ್ ಹೇಗಿತ್ತು? ಕಾಸ್ಟ್ಯೂಮು ಅಷ್ಟೇ, ಅಂದರೆ ಅವರು ಲೀಡ್ ಆರ್ಟಿಸ್ಟ್ ಆಗಲಿ ಬೇರೆ ಆರ್ಟಿಸ್ಟ್ ಬೇರೆ ಯಾರೇ ಆಗಲಿ ಅವರು ರಿಯಲ್ ಲೈಫಲ್ಲಿ ಏನು ಹೋಗ್ತಾರೋ ಅದನ್ನೇ ನಾವು ಆದಷ್ಟು ಬಳಸಿದ್ವಿ. ಬಟ್ ಲೀಡ್ ಆರ್ಟಿಸ್ಟ್ಗೆ ನಾವೇ ಒಂದಷ್ಟು ಒಂದು 10 ಸೆಟ್ ಆಫ್ ಕಾಸ್ಟ್ಯೂಮ್ಸ್ನ ತಗೊಂಡೋಗಿ ಕೊಟ್ಟಿದ್ದು. ಅದು ಒಂದು 4 ಸತಿ ಒಪ್ಪಿಸಿ ಅವ್ರ ಕೈಲಿ ರೆಗ್ಯುಲರ್ ಯೂಸ್ ಮಾಡಿಸಿ ಒಂದು ಸ್ವಲ್ಪ ಹೊಸದು ಅಂತ ಕಾಣಿಸ್ದೇ ಇರೋ ಥರ ಮಾಡಿಸಿ. ಓಕೆ, ಅಷ್ಟು ಸ್ಪೆಸಿಫಿಕ್. ಹೌದು. ಆಮೇಲೆ ಅದು ಎಷ್ಟು ಸತಿ ರಿಪೀಟ್ ಮಾಡಬೇಕು, ಅದು ಒಂದೇ ಕಾಸ್ಟ್ಯೂಮ್ನ ಯಾವ ಟೈಮಲ್ಲಿ ರಿಪೀಟ್ ಮಾಡಬೇಕು, ಅದು ಒಂದು ಸೀನಲ್ಲಿ ಆಗಿದ್ದು ನೆಕ್ಸ್ಟ್ ಸೀನ್ಗೆ ಅದು ರಿಪೀಟ್ ಆಗದೆ ಇರೋಂಗೆ, ಅಂದರೆ ಎಷ್ಟು ಡಿಸ್ಟೆನ್ಸ್ ಇದೆ ಒಂದು ಸೀನ್ ಟು ಇನ್ನೊಂದು ಸೀನ್, ಎಷ್ಟು ಟೈಮ್ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಫಸ್ಟ್ ಸೀನಲ್ಲಿ ಅದು ರಿಪೀಟ್ ಆಗಿದೆ, 20 ಸೀನಲ್ಲಿ ಅದೇ ಕಾಸ್ಟ್ಯೂಮ್ ರಿಪೀಟ್ ಆಗೋ ಥರ ಪ್ಲಾನ್ ಮಾಡ್ತಾರೆ. ಓಕೆ. ಸೊ ನಿಮ್ಮ ಡಿಸಿಷನ್ ಆಫ್ ಸೌಂಡ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡದೇ ಇರೋ ಡಿಸಿಷನ್ ಏನಕ್ಕೆ? ಅದು ನಾನು ಮ್ಯೂಸಿಕ್ ಅನ್ನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಅವಾಗ. ಓಕೆ, ಅದು ಒಂದು ರೀಸನ್. ಮತ್ತೆ ಇನ್ನೊಂದು ನನಗೆ ರಿಯಲಿಸಮ್ ಮ್ಯೂಸಿಕ್ ಇಂದ ಒಂದು ಸ್ವಲ್ಪ ಹೋಗ್ಬಿಡುತ್ತೆ ಅನ್ನೋದೊಂದು ಆಗಿತ್ತು ನೋಡಿ, ಅಂದ್ರೆ 3 years ago. ಬಟ್ ಈಗ ನನಗೆ ಲೈಕ್ ನಂದು ಪರ್ಸ್ಪೆಕ್ಟಿವ್ ಸ್ವಲ್ಪ ಚೇಂಜ್ ಆಗ್ತಿದೆ, ಅಂದರೆ ನನ್ನ ಮ್ಯೂಸಿಕ್ದು ವ್ಯಾಲ್ಯೂ ಗೊತ್ತಾಗ್ತದೆ. ಓಕೆ, ಐ ಮೈಟ್ ಇನ್ವೈಬ್ ಮ್ಯೂಸಿಕ್ ಇನ್ ಮೈ ಫ್ಯೂಚರ್ ಫಿಲ್ಮ್ಸ್. ಓಕೆ. ಬಟ್ ಈ ಫಿಲ್ಮ್ ಮಾಡ್ಬೇಕಾದ್ರೆ ಆ ಡಾಕ್ಯುಮೆಂಟ್ರಿ ಮತ್ತು ಅಲ್ಲಿಂದು ಏನೂ ನಾನು ಅಂದರೆ ನಾನು ಒಂದು ಅಲ್ಲೇನು ನಡೀತೀವಿ ಅದು ಒಂದು ಬಾಟ್ಲು ಕೂಡ ನಾನು ಈ ಕಡೆಯಿಂದ ಆ ಕಡೆಗೆ ತಿನ್ನೋದಂಗೆ ಅಷ್ಟು ಮಾಡಬೇಕಿತ್ತು, ಅಷ್ಟು ರಿಯಲ್ ತೋರಿಸ್ಬೇಕಿತ್ತು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಅದರಿಂದ ರಿಯಲ್ ಲೈಫಲ್ಲಿ ಮ್ಯೂಸಿಕ್ ಇರೋಲ್ವಲ್ಲ, ಬಟ್ ಡೈಜೆಟಿಕ್ ಮ್ಯೂಸಿಕ್ಸ್ ಸುಮಾರು ಇದ್ದಾವೆ ನನ್ನ ಫಿಲಮಲ್ಲಿ ನೀವು ನೋಡೋದಿಲ್ಲ. ಅಂದರೆ ಹಿಂದೆ ಇರೋ ಒಂದು ಕಡೆ ಭಜನೆ ಸೌಂಡ್ ಕೇಳಿಸ್ತಿರುತ್ತೆ, ಅಂಡ್ ಒಂದ್ ನಾಟಕದ ತರ ನಡೀತಿರುತ್ತೆ, ಯಾರೋ ಕಾರಲ್ಲೇ ಸ್ಟೇಜ್ ಮೇಲೆ ಬರ್ತಾರೆ. ಹೌದು. ದಟ್ ವಾಸ್ ದ ಫಸ್ಟ್ ಟೈಮ್ ಮೂವಿಲಿ ಕಾನ್ಶಿಯಸ್ಲಿ ಮ್ಯೂಸಿಕ್ ಕೇಳಿಸಿದ್ದು ನನಗೆ. ಅಂಡ್ ಸೌಂಡ್ ಬಗ್ಗೆನೆ ಮತ್ತೆ ಸಿಂಕ್ ಸೌಂಡ್ ಯೂಸ್ ಮಾಡಿರೋದು ಮತ್ತೆ ಆ ಅಥೆಂಟಿಸಿಟಿ ಕ್ಯಾಪ್ಚರ್ ಮಾಡೋಕೆನಾ? ಇನ್ನೊಂದು ನಾನ್ ಆಕ್ಟರ್ಸ್ಗಳನ್ನ ಇಟ್ಕೊಂಡು ನಾವು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಡಬ್ಬಿಂಗಲ್ಲಿ. ಆಮೇಲೆ ಅವ್ರನ್ನು ಯಾವುದೋ ಡಬ್ಬಿಂಗ್ ಸ್ಟುಡಿಯೋ ಕರ್ಕೊಂಬರೋದು ಬಂದು ಅವರು, ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರೊಸೆಸ್ ಟು ಡಬ್ ವಿತ್ ನಾನ್ ಪ್ರೊಫೆಷನಲ್ ಆಕ್ಟರ್ಸ್. ಅದರಿಂದ ಸಿಂಗ್ ಸೌಂಡ್ ಮಾಡಿದ್ದು. ಮತ್ತೆ ಅಲ್ಲಿಂದು ಸೌಂಡ್ಗಳು ನಮಗೆ ಡಬ್ಬಲ್ಲಿ ಮಿಸ್ ಆಗ್ತವೆ. ನಾವು ಇಲ್ಲಿ ಒಬ್ಬ ಸ್ಟುಡಿಯೋದವ್ರಿಗೆ ಹೇಳಿ ಎಷ್ಟೇ ನಾವು ಫಾಲಿ ಮಾಡಿಸಿದ್ರು ಇಲ್ಲಿ ಅದು ಎಕ್ಸಾಕ್ಟ್ ಸೌಂಡ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೌಂಡ್ ಇಂಜಿನಿಯರ್ ಶ್ರೇಯಾಂಕ್ ನಂಜಪ್ಪ ಅಂತ, ಅವರು ಮನೆ ಒಳಗಡೆ ಏನೋ ಒಂದು ಕನ್ವರ್ಸೇಷನ್ ನಡೀತಿರುತ್ತೆ, ಅಲ್ಲಿ ಹಿಂದೆ ಯಾರೋ ಒಬ್ಬ ಏನೋ ಮಾರ್ಕೊಂಡ್ ಬರ್ತಿರ್ತಾನೆ, ಅಂದ್ರೆ ಯಾರೋ ಈ ಬ್ಯಾಂಗಲ್ಸ್ ಇಲ್ಲರೋ ಆ ಥರದ್ದು ಯಾರೋ ಒಬ್ರು ಏನೋ ಸೌಂಡ್ ಮಾಡ್ಕೊಂಡ್ ಬರ್ತಿರ್ತಾರೆ, ಅದ್ರದ್ದು ಸೌಂಡ್ ಹಾಕಿದ್ದಾರೆ. ಅಂದ್ರೆ ಇಫ್ ಯು ಅಬ್ಸರ್ವ್ ಅದು ಆ ಥರ ಮಾರ್ಕೊಂಡ್ ಬರೋದು ಅಂದ್ರೆ ನಮ್ಮ ಕಡೆ ಹಳ್ಳಿಗಳ ಕಡೆ ಅದು ಕಾಮನ್. ಸೊ ಆ ಥರದ ಸೌಂಡ್ ಎಲ್ಲ ನಮಗೆ ಡಬ್ಡ್ ವರ್ಷನ್ ಆಫ್ ಸೌಂಡ್ ಡಿಸೈನ್ ಅಲ್ಲಿ ಮಿಸ್ ಆಗ್ಬಿಡ್ತದೆ. ಮತ್ತೆ ಅಲ್ಲಿಂದ ಗುಬ್ಬಚ್ಚಿಗಳದ್ದು ಸೌಂಡ್ ಇಲ್ಲಿ ಡಬ್ ಮಾಡಿಸಿದ್ರೆ ಅಲ್ಲಿ ಗುಬ್ಬಚ್ಚಿ ಇರೋದೇ ಅನ್ನೋದೇ ಸೌಂಡ್ ಇಂಜಿನಿಯರ್ ಗೊತ್ತಿಲ್ಲದೆ ಇರ್ಬೋದು. ಸೊ ನಮ್ಮೂರ್ ಕಡೆ ಎಸ್ಪೆಷಲಿ ಆ ಶಿವಮ್ಮನ್ ಮನೆ ಶೂಟ್ ಮಾಡಿರೋ ಓಣಿಲಿ ತುಂಬಾ ಗುಬ್ಬಚ್ಚಿಗಳಿದೆ. ಅಲ್ಲಿ ಯಾವಾಗ್ಲೂ ಮಧ್ಯಾಹ್ನದ ಹೊತ್ತು ಎಸ್ಪೆಷಲಿ ಬರೀ ಗುಬ್ಬಚ್ಚಿಗಳದೇ ಸೌಂಡ್ ಕೇಳಿಸ್ತಿರುತ್ತೆ. ನೀವು ಕಣ್ಣು ಮುಚ್ಕೊಂಡ್ ಮಲ್ಕೊಂಡ್ರೆ ನಿಮ್ಗೆ ಸೌಂಡ್ ಕೇಳಿಸಿದೆ ಗುಬ್ಬಚ್ಚಿಗಳು. ಸೊ ಈ ತರದ್ದು ಸೌಂಡ್ಗಳೆಲ್ಲ ಮಿಸ್ ಆಗದೆ ಇರ್ಲಿ ಅಂತ ಅಂದ್ಬಿಟ್ಟು ನಂಗೆ ಸಿಂಕ್ ಸೌಂಡ್ ತುಂಬಾ ಪ್ರಿಫರ್ ಮಾಡ್ತೀನಿ. ಅದು ಡಬ್ಡಲ್ಲಿ ಇದೆಲ್ಲ ಮಿಸ್ ಆಗ್ಬಿಡ್ತವೆ. ಸೊ ಟೆಕ್ನಿಕಲ್ ಡೌಟ್ ಏನೇ ಇದು. ಸೊ ಸಿಂಕ್ ಅಂದ್ರೆ ನೀವು ಸುತ್ತಮುತ್ತ ಇರೋ ಸೌಂಡ್ಗಳನ್ನ ಕೂಡ ಅದೇ ಕ್ಯಾಪ್ಚರ್ ಮಾಡುತ್ತಾ? ಹೌದು. ಸೊ ಸೌಂಡ್ ಡಿಸೈನ್ಗೆ ಇನ್ನೇನು ಉಳಿದಿರಲ್ಲ, ಜಸ್ಟ್ ಅದನ್ನೇ ಆಂಪ್ಲಿಫೈ ಮಾಡೋದಷ್ಟೇ ಮಿಕ್ಕಿರುತ್ತ? ಇಲ್ಲ, ಸೌಂಡ್ ಡಿಸೈನ್ ಅಲ್ಲೂ ಕೂಡ ಅದನ್ನು ಆಲ್ಮೋಸ್ಟ್ ಹೌದು ರಫ್ ಕಟ್ ಅಲ್ಲಿ ನಿಮ್ಗೆ ಪೂರ್ತಿ ಸೌಂಡ್ ಕೇಳಿಸ್ತಿರುತ್ತೆ, ಬಟ್ ಅದನ್ನು ಎನ್ಹಾನ್ಸ್ ಮಾಡ್ತಾರೆ ಸೌಂಡ್ ಡಿಸೈನ್. ಓಕೆ. ಅದ್ರ ನಮ್ ಕತೆಗೆ ಏನ್ ಬೇಕೋ ಅದು ಅದೇ ತರ. ಈಗ ಒಂದು ಸೀನ್ ಅಲ್ಲಿ ಶಿವಮ್ಮದು ಮಗಂದು ಏನೋ ಮಾತು ನಡೀತಿರುತ್ತೆ, ಅಲ್ಲಿ ಪಕ್ಕದಲ್ಲಿ ಶಿವಮ್ಮ ನೀರು ತುಂಬಿಸ್ತಿರ್ತಾರೆ. ಸೊ ಆ ನೀರು ಸೌಂಡ್ ನಾವು ಅಲ್ಲಿ ಆನ್ ಇಟ್ಕೊಂಡಿದ್ರೆ ಅದು ಬೇಗ ತುಂಬಿಡ್ತಿತ್ತು. ಸೊ ಅದನ್ನ ಆಫ್ ಮಾಡಿಸಿ ಅದನ್ನ ಪೋಸ್ಟ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಸೌಂಡ್ ಬೆಂದಿಗೆ ತುಂಬೋ ತರ ಪೋಸ್ಟ್ ಅಲ್ಲಿ ಸೌಂಡ್ ಆಡ್ ಮಾಡಿಸಿದೆ. ಓಕೆ. ಸೊ ಇನ್ನೊಂಚೂರು ಸ್ಪೆಸಿಫಿಕಲಿ ಸಿಂಕ್ ಸೌಂಡ್ ಬಗ್ಗೆ, ಬಿಕಾಸ್ ಸಿಂಕ್ ಸೌಂಡ್ ಆಸ್ ಅ ಕಾನ್ಸೆಪ್ಟ್ ಏನೇ ಒಂಚೂರು ಹೊಸದು ಆರ್ ಅನ್ಎಕ್ಸ್ಪ್ಲೋರ್ಡ್ ಕನ್ನಡ ಫಿಲ್ಮ್ಸ್ ಅಲ್ಲಿ. ಸೊ
ಪ್ರತಿ ಆಕ್ಟರ್ ಮೇಲೆ ಒಂದು ಮೈಕ್ ಇರುತ್ತೆ ಅಂಡ್ ಮೇಲ್ಗಡೆ ಒಂದು ಮೈಕ್ ಇರುತ್ತೆ. ಆ ಸೆಟಪ್ ಬಗ್ಗೆ ಹೇಳ್ತೀರಾ? ಆಕ್ಟರ್ಗಳದ್ದು ಡೈಲಾಗ್ ಕ್ಯಾಪ್ಚರ್ ಮಾಡಕ್ಕೆ ಇವಾಗ ಇಲ್ಲಿ ಹೆಂಗ್ ಮೈಕ್ ಇದೆ ಅದೇ ತರ ಅವ್ರಗಳು ಒಂದು ಲೇಪಲ್ ಮೈಕ್ ಇರುತ್ತೆ. ಬಟ್ ಅಲ್ಲಿ ಯೂಶಲಿ ಇಲ್ಲ ಇಲ್ಲಿ ಬಚ್ಚಿಟ್ಟಿರ್ತಾರೆ, ಬಟ್ಟೆ ಒಳಗೆ ಹಾಕಿ ಇಲ್ಲಿ ಟೇಪ್ ಹಾಕಿ ಇಲ್ಲಿ ಬಚ್ಚಿಟ್ಟಿರ್ತಾರೆ. ಮತ್ತೆ ಇನ್ನೊಂದು ಮೈಕ್ ನ ಖಾಲಿ ಕಟ್ಟಿರ್ತಾರೆ ಸೊ ದಟ್ ದೇ ಕ್ಯಾನ್ ವಾಕ್ ಫ್ರೀಲಿ. ಮತ್ತೆ ಅದೊಂದು ರಿಸೀವರ್ ಇರುತ್ತೆ, ಇವ್ರು ಏನ್ ಮಾತಾಡ್ತಿರ್ತಾರೋ ಆ ರಿಸೀವರ್ ಅದು ಕ್ಯಾಪ್ಚರ್ ಆಗ್ತಿರುತ್ತೆ. ಇದು ಡೈಲಾಗ್ ಕ್ಯಾಪ್ಚರ್ ಮಾಡಕ್ಕೆ ಅಂತಂದ್ರೆ ಬೂಮ್ ರಾಡ್ ಆಂಬಿಯನ್ಸ್ ಮತ್ತೆ ಅದು ಕೂಡ ಡೈಲಾಗ್ ಕ್ಯಾಪ್ಚರ್ ಮಾಡ್ತಿರುತ್ತೆ. ಬಟ್ ಎರಡೂ ಸೇರಿದ್ರೆ ನಿಮ್ಗೆ ಕ್ಲಾರಿಟಿ, ಇನ್ ಕೇಸ್ ಇಲ್ಲೇನಾದ್ರು ಒಂದ್ ಸ್ವಲ್ಪ ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ಅದು ಬೂಮ್ ರಾಡ್ ಅಲ್ಲಿ ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಅಲ್ಲಿಂದ ಆಂಬಿಯನ್ಸ್ ಕ್ಯಾಪ್ಚರ್ ಮಾಡಕ್ಕೆ ಬೂಮ್ ರಾಡ್ ಯೂಸ್ ಮಾಡ್ತಾರೆ. ಸೊ ಎರಡು ಲೇಪಲ್ ಮೈಕ್ಸ್ ಅಥವಾ ಲೇಪಲ್ ಮೈಕ್ಸ್ ಫಾರ್ ದ ಆಕ್ಟರ್ಸ್ ಅಂಡ್ ಬೂಮ್ ರಾಡ್ ಫಾರ್ ದ ಆಂಬಿಯನ್ಸ್. ಸೊ ಆಮೇಲೆ ನಾವು ಯೂಶಲಿ ಎರಡೆರಡು ಆಕ್ಟರ್ಸ್ಗಳನ್ನ ಒಟ್ಟಿಗೆ ಮಾತಾಡ್ತಿದ್ರಿಂದ ವಿ ಯೂಸ್ ಟೂ ಬೂಮ್ ಆಪರೇಟರ್ಸ್. ಸೊ ಜಾಸ್ತಿ ಕನ್ವರ್ಸೇಷನ್ಸ್ ಇದ್ರೆ ಅದೆಲ್ಲ ಕಡೆ ಇಬ್ರು ಬೂಮ್ ಆಪರೇಟರ್ಸ್ ಇರ್ತಾರೆ. ಓಕೆ. ಅಂಡ್ ಆಂಬಿಯನ್ಸ್ ಅಂತ ಹೇಳಿದಾಗ ನೀವು ಹೇಳ್ತಿದ್ದ ಗುಬ್ಬಚ್ಚಿ ಸೌಂಡ್ ಎಲ್ಲ ಆ ಬೂಮ್ ಅಲ್ಲೇ ಕ್ಯಾಪ್ಚರ್ ಆಗಿರುತ್ತೆ. ಹೌದು. ಆಮೇಲೆ ನಮ್ಮ ಸೌಂಡ್ ಇಂಜಿನಿಯರ್ ಸೌಂಡಿಗೆ ತುಂಬಾ ಸ್ಪೆಸಿಫಿಕ್ ಆಗುತ್ತೆ. ಅವ್ರು ಇಲ್ಲೇ ಹೋದ್ರು ಅವ್ರ ರೆಕಾರ್ಡ್ ಇಟ್ಕೊಂಡು ಹೋಗಿದ್ರು. ಆಮೇಲೆ ಆ ಉಳಿದ ಸೌಂಡ್ ಬೇಕು ಅಂತ ಬಿಟ್ಟು ಅವ್ರು 3 ದಿನ ಒಂದು ಬ್ಯಾಗ್ ಅಲ್ಲಿ ಮೈಕ್ ಹಾಕ್ಬಿಟ್ಟು ಆ ಮನೆ ಎದುರುಗಡೆ ನೇತಾಕಿದ್ರು. ಸೊ ಒಂದ್ ದಿನ ಎಂಟೈರ್ 24 hours ಅದು ಕ್ಯಾಪ್ಚರ್ ಆಗ್ತಿತ್ತು, ಸೌಂಡ್ ಮಾಡ್ತಿದ್ರು. ಅಲ್ಲ ರಾತ್ರಿ ಹೋಗ್ಬಿಟ್ಟು ಅವ್ರು ತಗೊಂಡ್ ಬರೋರು ಮತ್ತೆ ಮಾರನೇ ದಿನ ಮತ್ತೆ ರೆಕಾರ್ಡ್ ಮಾಡೋದು. ಸೊ ಆತರ ಒಂದು 3 days ಅವರು ಕ್ಯಾಪ್ಚರ್ ಮಾಡಿದ್ರು. ಅದರಲ್ಲಿ ನಮಗೆ ಏನೋ ಅವ್ರಿಗೆ ಈ ಆಂಬಿಯನ್ಸ್ ಎಲ್ಲ ಅವ್ರು ಹಂಗೆ ಕ್ಯಾಪ್ಚರ್ ಮಾಡಿದ್ರು. ಅಂದ್ರೆ ನಾವು ಒಂದ್ ದಿನ ಫುಲ್ ಬೇಕಾ ಅಂತ ನಾವೆಲ್ಲ ಕೇಳ್ತಿದ್ದೆ ಅವ್ರಿಗೆ. ಬಟ್ ಅವರು FTI ಗ್ರಾಜುಯೇಟ್ ಆಗಿರೋದ್ರಿಂದ ಸೊ ಅವ್ರಿಗೆ ಇದ್ರದ್ದೆಲ್ಲ ಹೆಂಗ್ ಯೂಸ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು. ಅವ್ರಿಗೆ ಈ ಸಿನಿಮಾಗಲ್ದೇ ಹೋದ್ರು ಅದನ್ನ ಬೇರೆ ಯಾವ್ದು ಸಿನಿಮಾಗೂ ಯೂಸ್ ಮಾಡೋರು ಹಳ್ಳಿದ ಆಂಬಿಯನ್ಸ್ ಅಂತ ಬಂದಾಗ. ಸೊ ಆಮೇಲೆ ಅದೇ ನಮ್ ಕಡೆ ಈ ಆಂಬಿಯನ್ಸ್ ನ ನಮ್ಗೆ ಎಷ್ಟ್ ಬೇಕೋ ಅಷ್ಟನ್ನೇ ಬಳಸ್ಕೊಂಡು, ಈಗ ಬೇಡದಿರೋ ನಾಯ್ಸ್ಗಳು ಇರ್ತವೆ ಅದು ಅದನ್ನೆಲ್ಲ ನಾವು ನಿಲ್ಸ್ಬೇಕಾಗುತ್ತೆ. ಹಳ್ಳಿ ಕಡೆ ಅದು ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸ್ಲಿಲ್ಲ. ಬಟ್ ಕೆಲವು ಕಡೆ ನಮ್ಗೆ ಬೆಳಗ್ಗೆ ಹೊತ್ತು ಒಂದ್ ಸ್ವಲ್ಪ ಕಷ್ಟ ಆಯ್ತು. ಅವಾಗ ಮೈಕಲ್ಲೆಲ್ಲ ಒಂದ್ ಸ್ವಲ್ಪ ಹಾಡಾಡೋದು ಅಥವಾ ದೇವಸ್ಥಾನದ ಭಜನೆ ಆ ಥರದ್ದೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ನಮ್ ಡೈಲಾಗ್ ನಮ್ ಶೂಟಿಂಗ್ ಎಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಆದ್ರೂ ಅವ್ರು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಕೋಆಪರೇಟಿವ್ಲಿ ಅದನ್ನ ಸ್ಟಾಪ್ ಎಲ್ಲ ಸ್ಟಾಪ್ ಮಾಡಿದ್ರು. ಸೊ ಬಟ್ ಸಿಟಿಲಿ ಅದು ತುಂಬಾ ಕಷ್ಟ ಆಗುತ್ತೆ ಆ ಥರದ್ದು ಏನು ಕಂಟ್ರೋಲ್ ತಗೊಂಡು ಸೌಂಡ್ ಅಲ್ಲಿ ಕಂಟ್ರೋಲ್ ತಗೊಂಡು ರೆಕಾರ್ಡ್ ಮಾಡೋದು. ಬಟ್ ವಿ ಕ್ಯಾನ್ ಡೂ ಇಟ್. ಬಟ್ ಆ ನಾಯ್ಸ್ಗೂ ನಾವು ರೆಡಿ ಇರ್ಬೇಕಾಗುತ್ತೆ. ಎಸ್ಪೆಷಲಿ ಆ ಬೂಮ್ ನಾವು ತಗೊಂಡೋದ್ರೆ, ನಾನು ರೀಸೆಂಟ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಆ ಶಾರ್ಟ್ ಫಿಲ್ಮ್ ಅಲ್ಲಿ ನಾನು ಬೂಮ್ ಯೂಸ್ ಮಾಡಿಲ್ಲ. ಇಟ್ ವಾಸ್ ನೈಸ್ ಮೀಟಿಂಗ್ ಅಂತ. ಅದರಲ್ಲಿ 2 ಆಕ್ಟರ್ಸ್ಗಳಿಗೆ 2 ಲೇಪಲ್ ಹಾಕ್ಬಿಟ್ಟು ನನ್ನ ಕ್ರೌಡ್ ಅಲ್ಲಿ ಬಿಟ್ಬಿಟ್ಟು ಗೊರಿಲ್ಲಾ ಸ್ಟೈಲ್ ಅಲ್ಲಿ ಶೂಟ್ ಮಾಡಿದ ಫಿಲ್ಮ್. ಆಕ್ಟರ್ಸ್ಗಳಂದ್ರೆ ಸಾರಿ ನಾನೊಂದು ರೋಲ್ ಮಾಡಿದ್ದೀನಿ, ಇನ್ನೊಬ್ರು ರೋಲ್ ಮಾಡಿದ್ದೀನಿ. ಅಲ್ಲಿ ನಾನು ಬೂಮ್ ಯೂಸ್ ಮಾಡಕ್ ಆಗಿಲ್ಲ ಬಿಕಾಸ್ ನಮ್ಗೆ ಅಷ್ಟೊಂದು ಬಜೆಟ್ ಇರ್ಲಿಲ್ಲ. ಮತ್ತೆ ಬೂಮ್ ಯೂಸ್ ನೋಡ್ತಿದ್ದಾಗೆ ಜನ ಕ್ರೌಡ್ ಆಗ್ಬಿಡುತ್ತೆ, ಮತ್ತೆ ನಮ್ಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಬಟ್ ಆ ಸಿಂಗ್ ಸೌಂಡ್ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ, ಬಟ್ ಒಂದ್ ಸ್ವಲ್ಪ ನಾಯ್ಸ್ ಕೂಡ ಬಂದಿದೆ. ಆ ನಾಯ್ಸ್ ರಿಡ್ಯೂಸ್ ಮಾಡ್ಬೇಕು ಅಂತಂದ್ರೆ ನಾವು ಬೂಮ್ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ. ಐಮ್ ಸಾರಿ, ನಾನು ಚೂರ್ ಸ್ಪೆಸಿಫಿಕಲಿ ಕೇಳ್ತೀನಿ. ಸಿಂಕ್ ಇಸ್ ಇಂಟ್ರೆಸ್ಟಿಂಗ್. ನಿಮ್ ಫಿಲಮ್ ಅಲ್ಲೇನೆ ತುಂಬಾ ವೈಡ್ ಶಾರ್ಟ್ಸ್ ಇದೆ. ಆ ವೈಡ್ ಶಾರ್ಟ್ಸ್ ಅಲ್ಲೂ ಸೌಂಡ್ ಇರುತ್ತೆ. ಸೊ ವೆನ್ ಅಲ್ಲಿ ಎವಿಡೆಂಟ್ಲಿ ಮೈಕ್ ಅಥವಾ ಕ್ಯಾಮ್ರಾ ಅಂತೂ ಇರಲ್ಲ. ಫಾರ್ ಇನ್ಸ್ಟೆನ್ಸ್ ಆ ಕಾರ್ಯ ಆದ್ಮೇಲೆ ಎಲ್ಲರೂ ಬಂದು ಸ್ನಾನ ಮಾಡ್ತಿರ್ತಾರಲ್ಲ ಮನೆ ಹೊರಗೆ, ಆ ವೈಟ್ ಶಾರ್ಟ್ ತಗೊಂಡ್ರೆ ಅದು ನಿಮ್ ಫಿಲಮ್ ಅಲ್ಲಿರೋ ತುಂಬಾ ವೈಟ್ ಶಾರ್ಟ್ಸ್ ತಗೊಂಡ್ರೆ ಅಲ್ಲಿದು ಸೌಂಡ್ ಎಲ್ಲಿ ಕ್ಯಾಪ್ಚರ್ ಆಗಿರುತ್ತೆ? ನಿಮ್ ಸೌಂಡ್ ಡಿಸೈನರೇ ಹೋಗಿ ಅಲ್ಲಿ ಕ್ಯಾಪ್ಚರ್ ಮಾಡಿ ಆಮೇಲೆ ಹಾಕದ? ಹೌದೌದು. ಸೊ ಆ ಕಾರ್ಯ ಆದ್ಮೇಲೆ ಅದು ಉಳಿಲೆಲ್ಲ ಸ್ನಾನ ಮಾಡೋ ಸೀನ್ ಅಲ್ಲಿ ಅದು ಬೂಮಲ್ ರೆಕಾರ್ಡ್ ಆಗಿರೋ ಸೌಂಡ್. ಅದು ಬೂಮಲ್ ರೆಕಾರ್ಡ್ ಆಗಿರುತ್ತೆ. ಮತ್ತೆ ಅದನ್ನ ಫಾಲಿ ಮಾಡ್ಬೇಕಾದ್ರೆ ಸ್ವಲ್ಪ ನೀರ್ ಸೌಂಡ್ ಎಲ್ಲ ಮತ್ತೆ ಸ್ವಲ್ಪ ಫಾಲಿ ಎನ್ಹಾನ್ಸ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ತುಂಬಾ ಕಡಿಮೆ ಇತ್ತು ಅಂತಂದ್ರೆ ಇವರೇ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಿ ಆಡ್ ಮಾಡ್ತಾರೆ. ಆ ವೈಡ್ ಅಲ್ಲಿ ಕೂಡ ಬೂಮ್ ಮೈಕ್ ಇರುತ್ತೆ ಬಿಕಾಸ್ ಆ ಫ್ರೇಮ್ ಆಲ್ಮೋಸ್ಟ್ ತುಂಬಾ ವೈಡ್ ಫ್ರೇಮ್ ಅಲ್ಲಿ ಬೂಮ್ ಮೈಕ್ ಅಲ್ಲಿ ಕ್ಯಾಮ್ರಾ ಹಿಂದೆ ಇರುತ್ತೆ, ಆಲ್ಮೋಸ್ಟ್ ಕ್ಯಾಮ್ರಾ ಮೇಲೆ ಇರುತ್ತೆ, ಬಟ್ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆ ಓಕೆ ಸರ್, ಈಗ ಫಿಲ್ಮ್ ಫೆಸ್ಟಿವಲ್ಸ್, ಗ್ರಾಂಟ್ಸ್ ಮತ್ತೆ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಫಸ್ಟ್ ನೀವು ಹೇಳ್ತಿದ್ರಿ ಒಂದಷ್ಟು ಇಂಟರ್ವ್ಯೂಸ್ ಅಲ್ಲಿ ದಟ್ ನಿಮ್ಮ ಫಿಲ್ಮ್ ನ ನೀವು NFDC ಫಿಲ್ಮ್ ಲ್ಯಾಬ್ ಕಳಿಸಿದ್ರಿ ಅಂತ. ಆ ಫಿಲ್ಮ್ ಲ್ಯಾಬ್ ಬಗ್ಗೆ ಹೇಳಿ. ಅಂಡ್ ಆ ಆರ್ಗನೈಸೇಷನ್ ಅಥವಾ ಆ ಪ್ರಾಜೆಕ್ಟ್ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ಗೆ ಅಥವಾ ಫಿಲ್ಮ್ ಮೇಕರ್ಸ್ಗೆ ಯಾವ ರೀತಿ ರಿಸೋರ್ಸಸ್ ಕೊಡ್ತಿದ್ದಾರೆ ಅನ್ನೋದನ್ನ ಹೇಳಿ. NFDC ಅವರು ಫಿಲ್ಮ್ ಬಜಾರ್ ಅಂತ ಒಂದು ಕನೆಕ್ಟ್ ಮಾಡ್ತಾರೆ. ಫಿಲ್ಮ್ ಬಜಾರ್ ಅನ್ನೋದು ಗೋವಾ ಫಿಲ್ಮ್ ಫೆಸ್ಟಿವಲ್ ಫೆಸ್ಟಿವಲ್ ಏನ್ ನಡೀತೆ ಅದು ಪ್ಯಾರಲಲ್ಲಿ ಬೇರೆ ಒಂದು ವೆನ್ಯೂಲಿ ಫಿಲ್ಮ್ ಬಜಾರ್ ನಡೀತೆ.
ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತೆ ವ್ಯೂವರ್ಸ್ ರೂಮ್ ಅಂತ ಒಂದು 2 ಸೆಕ್ಷನ್ ಮಾಡ್ತಾರೆ. Okay. ವ್ಯೂವರ್ಸ್ ರೂಮ್ ಅಲ್ಲಿ ನಾವು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರೆಡಿ ಇದ್ದಾಗ ಸಬ್ಮಿಟ್ ಮಾಡಬೇಕು. Okay. ಮತ್ತೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದ್ರೆ ನಾವು ರಫ್ ಕಟ್ ಅಲ್ಲಿ ಇದ್ದಾಗ ಅದನ್ನ ಕಳಿಸ್ಬೇಕು. ಸೊ ನಾನು ಈ ಸಿನಿಮಾ ಕಳಿಸಿದಾಗ ಅದು ಆನ್ಲೈನ್ ಆಗ್ತಿತ್ತು. ಕೊರೋನಾ ಟೈಮ್ ಇತ್ತು, ಆನ್ಲೈನ್ ಆಗ್ತಾ ಇತ್ತು. ಬಟ್ ಇವಾಗ ಮತ್ತೆ ಅದಕ್ಕಿಂತ ಮುಂಚೆ ಅದು ಇನ್ ಪರ್ಸನ್ ಆಗುತ್ತೆ. ಗೋವಾ ಫಿಲ್ಮ್ ಫೆಸ್ಟಿವಲ್ ಅಲ್ಲೇ ಇನ್ ಪರ್ಸನ್ ಆಗುತ್ತೆ. ಸೊ ಫಿಲ್ಮ್ ಮೇಕರ್ ಅಲ್ಲಿಗೆ ಹೋಗಿ ಅವ್ರ ರಫ್ ಕಟ್ ನ ತಗೊಂಡೋಗಿ ಆ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅವ್ರ ಎಡಿಟರ್ ಜೊತೆ ಹೋಗ್ಬೇಕು, ಡೈರೆಕ್ಟರ್ ಮತ್ತೆ ಎಡಿಟರ್ ಹೋಗ್ಬೇಕು. ಅದನ್ನ 5 ಜನ ಮೆಂಟರ್ಸ್ಗಳು ಒಂದಿನ ಒಬ್ಬೊಬ್ರು ಕೂತ್ಕೊಂಡು ಅದಕ್ಕೆ ಫೀಡ್ಬ್ಯಾಕ್ ಕೊಡ್ತಾ ಹೋಗ್ತಾರೆ. ಅಂದ್ರೆ 5 ಜನ ಒಟ್ಟಿಗೆ ಸಿನಿಮಾ ನೋಡ್ತಾರೆ ಅಂಡ್ ದೇ ಶೇರ್ ಮೀಟ್ ಮಾಡಿ ಹಿಂಗ್ ಸಿನಿಮಾ ಹಿಂಗ್ ಅನ್ಸ್ತು, ಇದರಲ್ಲಿ ಇದು ಬೆಟರ್ ಆಗ್ಬೋದು ಆ ಥರದ್ದು. ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವರೆಲ್ಲ ಇಂಟರ್ನ್ಯಾಷನಲ್ ಪರ್ಸನಾಲಿಟೀಸ್ಗಳು. ಸೊ ಅಂದ್ರೆ ಅವರು ಒಂದು ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ಹೆಂಗ್ ಕ್ಯಾಟರ್ ಮಾಡ್ಬೇಕಾದ್ರೆ ಏನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಎಡಿಟ್ ಆಗ್ಬೋದು, ಎಕ್ಸ್ಕ್ಲೂಸಿವ್ಲಿ ಆನ್ ಎಡಿಟಿಂಗ್ ಟರ್ಮ್ಸ್, ನಾಟ್ ಆನ್ ಶೂಟಿಂಗ್ ಟರ್ಮ್ಸ್. ಯಾಕಂದ್ರೆ ಶೂಟ್ ಆಗಿರುವಂತ ಫಿಲ್ಮ್ಗಳೇ ಬರೋದ್ರಿಂದ ಎಡಿಟಿಂಗ್ ಅಲ್ಲಿ ಬೇರೆ ಏನ್ ಮಾಡ್ಬೋದು ಅನ್ನೋದೊಂದು ಅವರು ಸಜೆಸ್ಟ್ ಮಾಡ್ತಾರೆ. ಸೊ ನನಗೆ ಅದ್ರದ್ದು ಸುಮಾರೆಲ್ಲ ಒಂದಷ್ಟು ಸೀನ್ಸ್ ಅಲ್ಲಿ ಸಜೆಸ್ಟ್ ಮಾಡಿದ್ರು. ನನಗೆ ಅದನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಾನು ಆಫ್ಟರ್ ಫಿಲ್ಮ್ ಬಜರ್ ಐ ವೆಂಟ್ ಅಂಡ್ ರೀಶಾಟ್ ಫ್ಯೂ ಸೀನ್ಸ್ ಮತ್ತೆ ಬ್ಯಾಚ್ ಶೂಟ್ ಎಲ್ಲ ಸುಮಾರು ಮಾಡ್ಕೊಂಡು ಮತ್ತೆ ಇನ್ನೊಂದ್ಸತಿ ರೀಎಡಿಟ್ ಮಾಡ್ತೀನಿ. ನೀವು ಇದ್ರ ಬಗ್ಗೆ ಫಿಲ್ಮ್ ಕಂಪಾನಿಯನ್ ಇಂಟರ್ವ್ಯೂ ಕೂಡ ಮಾತಾಡ್ತಿದ್ರಿ. ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ಎಡಿಟ್ ಮಾಡೋದಂದ್ರೆ ಏನು ಅಂತ? ಅಂದ್ರೆ ವರ್ಡ್ ಸಿನಿಮಾ ಪ್ಯಾಟರ್ನ್ ಅಲ್ಲಿ ಎಡಿಟ್ ಮಾಡೋದು. ಸೊ ಈಗ ಅಂದ್ರೆ ಈಗ ಸಡನ್ ಆಗಿ ಒಂದೇನೋ ಒಂದು ರಪ್ ಅಂತ ಕಟ್ ಮಾಡ್ತೀನಿ, ಅಥವಾ ಬೇರೆ ಒಂದು ವರ್ಡ್ ಸಿನಿಮಾ ಆಡಿಯನ್ಸ್ಗೆ ಒಂದು ಸ್ವಲ್ಪ ಸಸ್ಟೈನ್ ಬೇಕಾಗಿರುತ್ತೆ. ಸೊ ಆ ಥರದ್ದು ಅಂದ್ರೆ ನಂಗೆ ಸ್ಪೆಸಿಫಿಕ್ ಆಗಿ ನನಗೆ ಯಾವ ಸೀನ್ ಉದಾಹರಣೆ ಕೊಟ್ಟು ಹೇಳಿ ಅಂತ ನೆನಪಾಗ್ತಿಲ್ಲ ಇವಾಗ. ಬಟ್ ಅದೇ ಇನ್ ಜನರಲ್ ಆಗಿ ಹೇಳೋದಂತಂದ್ರೆ ವರ್ಡ್ ಸಿನಿಮಾ ಅಂದ್ರೆ ಬೇರೆ ಒಂದು ದೇಶದ ಆಡಿಯನ್ಸ್ ನೋಡ್ಬೇಕಾದ್ರೂ ಅವ್ರಿಗೆ ಭಾಷೆ ಗೊತ್ತಿಲ್ದೇನೋ ಆ ಎಮೋಷನ್ ಅರ್ಥ ಆಗಕ್ಕೆ ಒಂದು ಶಾರ್ಟ್ ಇವ್ರ ಬಂದಿರುತ್ತೆ. ಈಗ ನಾನು ಅಲ್ಲಿ ಯೂಸೇ ಮಾಡಿರಲಿಲ್ಲ, ಅಂದ್ರೆ ನಾನು ಅಲ್ಲಿ ಆ ಇಂಟೆನ್ಷನ್ ಅಲ್ಲಿ ನಾನು ಶೂಟೇ ಮಾಡಿರಲಿಲ್ಲ. ಬಟ್ ಅಲ್ಲಿ ಒಂದು ಕ್ಲೋಸ್ ಅಪ್ ಶಾಟ್ ಆಫ್ ಒನ್ ಪರ್ಸನ್ ವಾಸ್ ಎಸೆನ್ಷಿಯಲ್. ಸೊ ಆ ಮನುಷ್ಯ ಏನ್ ಯೋಚನೆ ಮಾಡ್ತಾರೆ ಅನ್ನೋದು ಅಗತ್ಯ ಆಯ್ತು. ಸೊ ಅದನ್ನ ಅವರು ಒಂದು ಫೀಡ್ಬ್ಯಾಕ್ ಅಲ್ಲಿ ಅವ್ರು ಹೇಳಿದ್ರು. ಸೊ ಈ ಸಿಚುವೇಶನ್ ಅಲ್ಲಿ ಇಫ್ ಯು ಕಟ್ ಟು ಒನ್ ಶಾಟ್, ಇಫ್ ಯು ಹ್ಯಾವ್ ಅ ಶಾಟ್ ಆಫ್ ದಿಸ್ ಪರ್ಸನ್, ಅದೊಂದು ಶಾಟ್ ಈಗ ನೀನು ಹೋದ್ರೆ ಅದು ಬೇರೆನೆ ಕನ್ವೆ ಮಾಡುತ್ತೆ ಅಂತ. ಅಂಡ್ ವೆನ್ ವಿ ಯೂಸ್ ದಟ್ ಇನ್ ದ ಎಡಿಟಿಂಗ್ ನಮ್ಗೆ ಅದು ಅವ್ರು ಹೇಳಿದ ಎಫೆಕ್ಟಿವ್ನೆಸ್ ಇಂಪ್ಯಾಕ್ಟ್ ಗೊತ್ತಾಗ್ತದೆ. ಸೊ ಆ ರೀತಿ ಎಡಿಟಿಂಗ್ ಫೀಡ್ಬ್ಯಾಕ್ ಮಾತ್ರ ಕೊಡ್ತಾರೆ ಅವರು? ಹೌದು. ಅದು ಮತ್ತೆ ಫೆಸ್ಟಿವಲ್ಸ್ ನಿಮ್ಗೆ ಅಂದ್ರೆ ಇದು ಯಾವ ತರದ ಸಿನಿಮಾ, ಇದನ್ನ ಯಾವ ಫೆಸ್ಟಿವಲ್ಸ್ ನೀವು ಕರ್ಕೊಂಡು ಹೋಗ್ಬೋದು ಅಂತ. ಅಲ್ಲಿ ಮಾರ್ಕೋ ಮುಲ್ಲರ್ ಅಂತ ನನ್ಗೆ ಮೆಂಟರ್ ಒಬ್ಬರಿದ್ರು. ಸೊ ಅವರು ಸುಮಾರು ಫೆಸ್ಟಿವಲ್ಸಿಗೆಲ್ಲ ಫೆಸ್ಟಿವಲ್ ಡೈರೆಕ್ಟರ್ ಆಗಿದ್ರು. ರಾಟರ್ಡ್ಯಾಮ್ ಆಗಲಿ, ಪಿಂಗ್ಯಾವೋ, ಬುಸಾನ್, ವೆನಿಸ್ ಆಗಲಿ. ಸೊ ಬುಸಾನ್ಗೆ ಕೂಡ ಅವರೇ ಆಗಿದ್ರು ಆ ಟೈಮಲ್ಲೆಲ್ಲ, ಒನ್ಸ್ ಅಪಾನ್ ಅ ಟೈಮ್ ಅವ್ರು ಆಗಿದ್ರು. ಸೊ ಅವರು ಸಜೆಸ್ಟ್ ಮಾಡ್ತಾರೆ ಈ ತರ ನಿಮ್ಗೆ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಪಿಂಗ್ಯಾವೋ ಫಿಲ್ಮ್ ಫೆಸ್ಟಿವಲ್ಗೆ ಅವರು ಕ್ಯೂರೇಟರ್ ಆಗಿದ್ರು. ಸೊ ನನ್ನ ಫಿಲಮ್ ಪಿಂಗ್ಯಾವೋ ಫಿಲ್ಮ್ ಫೆಸ್ಟಿವಲ್ಗೂ ಆಗಿತ್ತು, ಬುಸಾನ್ಗೂ ಆಗಿತ್ತು. ಸೊ ಬಟ್ ಅವರೇ ಸಜೆಸ್ಟ್ ಮಾಡಿದ್ದು ಬುಸಾನ್ ಇಸ್ ದ ಬೆಟರ್ ಒನ್ ಇಫ್ ಇಟ್ ಇಸ್ ಇನ್ ದ ಕಾಂಪಿಟೇಷನ್ ಸೆಕ್ಷನ್. ಸೊ ನೀನು ಬುಸಾನಿಗೆ ಹೋಗೋ ಅಂತ ಅಂದ್ರೆ ಅವ್ರು ಕ್ಯೂರೇಟ್ ಮಾಡ್ತಿದ್ದ ಫೆಸ್ಟಿವಲ್ಸ್ಗೂ ಸೆಲೆಕ್ಟ್ ಆಗಿತ್ತು. ಬಟ್ ಹಿ ಹೆಲ್ಪ್ ಮೀ ಟು ಚೂಸ್ ದ ಬೆಟರ್ ಫೆಸ್ಟಿವಲ್. ಓಕೆ ಸರ್, ಇನ್ನೊಂಚೂರು ಕ್ಲಾರಿಟಿಗೆ, ಸೊ NFDCಗೆ ಅಪ್ಲೈ, NFDC ವರ್ಕ್ ಇನ್ ಪ್ರೋಗ್ರೆಸ್ ಲ್ಯಾಬ್ಗೆ, ಅಥವಾ ವಾಟ್ ವಾಸ್ ದ ಅದರ್ ಒನ್? ಸೊ ಸಾರಿ, ವ್ಯೂಸ್. ಅದಕ್ಕೆ ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ಗೋವಾ ಫಿಲ್ಮ್ ಫೆಸ್ಟಿವಲ್ ಥ್ರೂನೇ ಆಗ್ಬೇಕಾ? ಹೌದು. ಸೊ ಅಲ್ಲೊಂದು ಸೆಲೆಕ್ಷನ್ ಕ್ರೈಟೀರಿಯಾ ಇರುತ್ತೆ. ಹೌದು. NFDC ಕಾಲ್ ಫಾರ್ ಮಾಡ್ತಾರೆ. ಐ ಆಮ್ ನಾಟ್ ಶೋರ್ ಎಕ್ಸಾಕ್ಟ್ಲಿ ಯಾವ ಮಂತ್ ಅಲ್ಲಿ ಅಂತ. ಬಟ್ ಅದು ಯೂಶಲಿ ಈವೆಂಟ್ ನಡೆಯೋದು ನವೆಂಬರ್ ಅಲ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಅವರು ಜುಲೈಯಲ್ಲಿ ಕಾಲ್ ಫಾರ್ ಮಾಡ್ಬೋದು. ಓಕೆ. ಅದರಲ್ಲಿ ಸ್ಕ್ರೀನ್ ರೇಟಿಂಗ್ ಲ್ಯಾಬ್ ಕೂಡ ಇದೆ. ಅಂದ್ರೆ ವರ್ಕಿಂಗ್ ಪ್ರೋಗ್ರೆಸ್ ಲ್ಯಾಬ್ ಅಲ್ಲಿ ನಾವು ರಫ್ ಕಟ್ ಕಳಿಸ್ತೀವಿ ಸಿನಿಮಾ ರೆಡಿ ಆದ್ಮೇಲೆ. ಬಟ್ ನಾವು ಸ್ಕ್ರಿಪ್ಟ್ ಸ್ಟೇಜ್ ಅಲ್ಲೇ ನಾವು ಸ್ಕ್ರೀನ್ ರೇಟಿಂಗ್ ಲ್ಯಾಬಿಗೆ ಅಪ್ಲೈ ಮಾಡಿದ್ರೆ ಅವರು ಅದರಿಂದ ಒಬ್ರು ಮೆಂಟಾರ್ ಸಿಕ್ಕಿ ನಮ್ಗೆ 6 months ಗೈಡ್ ಮಾಡ್ತಾರೆ. ಒಬ್ಬರ ಅಂತಲ್ಲ, ಮೋಸ್ಟ್ಲಿ 2-3 ಜನ. ಅದನ್ನ ನಿಮ್ ಸ್ಕ್ರಿಪ್ಟ್ ಹೆಂಗ್ ಬೆಟರ್ ಮಾಡ್ಬೋದು ಅನ್ನೋ ತರದ್ದು ಮೆಂಟರ್ ಮಾಡ್ತಾ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ವಿಲ್ ಲುಕ್ ಎಟ್ ದೇರ್ ವೆಬ್ಸೈಟ್ ಅಂಡ್ ವಿಲ್ ಫೈಂಡ್ ಮೋರ್ ಡೀಟೇಲ್ಸ್. ಬಟ್ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೆಸ್ಟಿವಲ್ ರನ್ ಬಗ್ಗೆ ಮಾತಾಡ್ತಿರೋದ್ರಿಂದ 2 ಕ್ವೆಶನ್ಸ್. ಒಂದು, ಇಂಡಿಯಾ ಅಷ್ಟೇ ಅಂತ ತಗೊಂಡ್ರೆ ಇಂಡಿಯಾದಲ್ಲಿ ಫಿಲ್ಮ್ ಫೆಸ್ಟಿವಲ್ ಸರ್ಕಿಟ್ ಎಷ್ಟು ಸ್ಟ್ರಾಂಗ್ ಇದೆ ಅಥವಾ ಸಸ್ಟೈನಬಲ್ ಇದೆ? ಇದಾವೆ. ದೇರ್ ಆರ್ ಫ್ಯೂ ಬಿಗ್ ಫೆಸ್ಟಿವಲ್ಸ್. ಅಲ್ಲಿ ಹೋಗೋದ್ರಿಂದ ನಮ್ಮ ಸಿನಿಮಾದ ಮಾರ್ಕೆಟಿಂಗ್ ಆಗಲಿ, ಮತ್ತೆ ವಿ ಗೆಟ್ ರೈಟ್ ಆಡಿಯನ್ಸ್ ಇನ್ ದೋಸ್ ಫೆಸ್ಟಿವಲ್ಸ್. ಮಾಮಿ, ನಮ್ಮ ಬೆಂಗಳೂರು ಫೆಸ್ಟಿವಲ್, ಮತ್ತೆ ಕೇರಳ ಫೆಸ್ಟಿವಲ್,
ಮತ್ತೆ ಗೋವಾ ಫೆಸ್ಟಿವಲ್. ಗೋವಾ, ಮಾಮಿ ಅಂಡ್ ಕೇರಳ ಅಂಡ್ ಬೆಂಗಳೂರು ಫೆಸ್ಟಿವಲ್ಸ್ ಆರ್ ದ ಟಾಪ್ ಅಮಾಂಗ್ ದ ಟಾಪ್ ಫೆಸ್ಟಿವಲ್ಸ್. ಬಟ್ ಇದು ಬಿಟ್ಟು ಕೋಲ್ಕತ್ತಾದ ಒಂದು ಫೆಸ್ಟಿವಲ್ ಇದೆ. ಆಮೇಲೆ ಧರ್ಮಶಾಲಾ ಫೆಸ್ಟಿವಲ್ ಇದೆ. ಧರ್ಮಶಾಲಾ ಇಸ್ ಮೋರ್ ಇಂಡಿ. ಅಲ್ಲಿ ಅಂದ್ರೆ ತುಂಬಾ ಒಂದು ಹಿಲ್ ರೀಜನ್ ನಡೆಯೋದ್ರಿಂದ ಸೊ ಆ ಥರ. ಅಂದ್ರೆ ದೇರ್ ಆರ್ ಮೆನಿ ಫಿಲ್ಮ್ ಫೆಸ್ಟಿವಲ್ಸ್ ವಿಚ್ ಆರ್ ವೆರಿ, ಈ ಥರದ ಸಿನಿಮಾಗಳು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ತರ ಆಗಿದೆ. ಓಕೆ. ಆ ಫೆಸ್ಟಿವಲ್ಸ್ಗೆ ಹೋಗೋದಕ್ಕೆ ಎಕ್ಸ್ಪೆನ್ಸಸ್ ಯಾವ ರೀತಿ ಇರ್ಬೋದು? ಅಂದ್ರೆ ನಿಮ್ ಸಿನಿಮಾ ಸೆಲೆಕ್ಟ್ ಆದ್ರೆ ಅವರೇ ಇನ್ವೈಟ್ ಮಾಡ್ತಾರೆ. ನನ್ನ ಇಂಟರ್ನ್ಯಾಷನಲ್ ಟ್ರಾವೆಲ್ ಕೂಡ ನಾನು ಬೂಸಾನಿಗೆ ಸೆಲೆಕ್ಟ್ ಆದಾಗ ದೇ ಓನ್ಲಿ ಇನ್ವೈಟ್, ಅದು ಫ್ಲೈಟ್ ಚಾರ್ಜ್, ಅಕಾಮಿಡೇಷನ್, ಅಲ್ಲಿಂದ ಊಟ ಎಲ್ಲ ಅವರೇ ನೋಡ್ಕೊತಾರೆ. ಸೊ ವೀಸಾ ಒಂದು ನೀವು ತಗೋಬೇಕಾಗುತ್ತೆ ಅಷ್ಟೇ. ಸೊ ಒಂದು ಫಿಲಮ್ದು ಬಜೆಟ್ನ ಫೆಸ್ಟಿವಲ್ ರನ್ ಅಲ್ಲೇ ರಿಕವರ್ ಮಾಡ್ಕೊಳ್ಳೋ ಪಾಸಿಬಿಲಿಟೀಸ್ ಇದೆಯಾ, ಇಂಡಿಯಾ ಆರ್ ಇಂಟರ್ನ್ಯಾಷನಲ್? ಇಟ್ ಡಿಪೆಂಡ್ಸ್ ಆನ್ ದ ಬಜೆಟ್ ಆಫ್ ದ ಫಿಲ್ಮ್. ಸೊ ನಂದು ಆಲ್ಮೋಸ್ಟ್ ಅದೇ ಇದರಲ್ಲೇ ಇದೆ. ರಿಕವರ್ ಆಗೋ ಚಾನ್ಸಸ್ ಇದೆ. ಇಫ್ ಇಟ್ ವಿನ್ಸ್, ಒಂದ್ 2 ಕಡೆ ಏನಾದ್ರು ವಿನ್ ಆದ್ರೆ ಅದು ನಿಮ್ ದುಡ್ಡು ಅಲ್ಲೇ ರಿಟರ್ನ್ ಬಂದ್ಬಿಡುತ್ತೆ. ಸೊ ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಡು ಎನಿ ಫೆಸ್ಟಿವಲ್ಸ್ ಆಫರ್ ಪ್ರೈಸ್ ಮನಿ ಫಾರ್ ಜಸ್ಟ್ ಸೆಲೆಕ್ಷನ್? ಇಲ್ಲ, ಸ್ಕ್ರೀನಿಂಗ್ ಫೀಸ್ ಅಂತ ಒಂದಷ್ಟು ಇರುತ್ತೆ. Okay. So if they are screening your film, they usually give some money for per screening ಗೆ ಇಷ್ಟು ಡಾಲರ್ಸ್ ಅಂತ ಇರುತ್ತೆ. ಓಕೆ. ಫೆಸ್ಟಿವಲ್ ಸ್ಪೇಸ್ ಒಂದ್ ಕಡೆ ಆದ್ರೆ, ನೀವು ಪ್ರೀವಿಯಸ್ ಇಂಟರ್ವ್ಯೂಸ್ ಅಲ್ಲಿ ಯು ವರ್ ಟಾಕಿಂಗ್ ಅಬೌಟ್ ಗ್ರಾಂಟ್ಸ್. ಸೊ ಗ್ರಾಂಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದ್ ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ರೆ ಇಟ್ ವಿಲ್ ಸರ್ವ್ ಆಸ್ ಅ ಗುಡ್ ಸ್ಪೇಸ್ ಫಾರ್ ನೋಯಿಂಗ್ ಮೋರ್ ಫಾರ್ ಅವರ್ ಆಡಿಯನ್ಸ್. ಫಿಲ್ಮ್ ಗ್ರಾಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ಸುಮಾರು ಗ್ರಾಂಟ್ಸ್ ಗಳು ಬರ್ತವೆ. ಅದರಲ್ಲಿ ಈ ರಾಟರ್ಡ್ಯಾಮ್ ಸ್ವಲ್ಪ ದೊಡ್ಡ ಗ್ರಾಂಟ್, ಮತ್ತೆ ಬೂಸಾನಲ್ಲೂ ಸುಮಾರು ಗ್ರಾಂಟ್ಸ್ ಇದಾವೆ. ಬಟ್ ಆ ಗ್ರಾಂಟ್ಸ್ ಎಲ್ಲ ನೀವು ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ, ಒಂದು ನೀವು ಫಿಲ್ಮ್ ಸ್ಕೂಲ್ ಗ್ರಾಜುಯೇಟ್ ಆಗಿರ್ಬೇಕು, ಇಲ್ಲ ನಿಮ್ ಶಾರ್ಟ್ ಫಿಲ್ಮ್, ನೀವು ಒಂದು ನಿಮ್ಮ ಕೆಲಸ ಕಾಣೋ ಒಂದು ಶಾರ್ಟ್ ಫಿಲ್ಮ್ ಮಾಡಿರ್ಬೇಕು, ಅದು ಸುಮಾರು ಫೆಸ್ಟಿವಲ್ಸ್ಗೆ ಹೋಗಿ ಬಂದಿರ್ಬೇಕು. ಸೊ ಯು ಶುಡ್ ಬಿ ಕ್ವಾಲಿಫೈಡ್ ಟು ಗೆಟ್ ದಟ್ ಗ್ರಾಂಟ್. ಬರೀ ನೀವು ಒಂದು ಸ್ಕ್ರಿಪ್ಟ್ ಮಾಡಿದೀನಿ ಅಂದ್ಬಿಟ್ಟು ನೀವು ಸಬ್ಮಿಟ್ ಮಾಡಿದ್ರೆ, ದೇ ವಿಲ್ ಚೆಕ್ ಹೂ ಯು ಆರ್, ವೇರ್ ಯು ಆರ್ ಕಮಿಂಗ್ ಫ್ರಮ್, ಅಂಡ್ ಹೌ ಪ್ಯಾಷನೇಟ್ ಯು ಆರ್ ಟು ರಿಸೀವ್ ದಿಸ್ ಗ್ರಾಂಟ್. ಸೊ ಈಗ ನನಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ನಾನು ಬೂಸಾನ್ ನಲ್ಲಿ ಗೆದ್ದಿದ್ದೆ, ನ್ಯೂ ಕರೆಂಟ್ ಸೆಕ್ಷನ್ ವಿನ್ನರ್ ಅಂತ ನಾನೀಗ ಸಬ್ಮಿಟ್ ಮಾಡಿದ್ರೆ, ಐ ಹ್ಯಾವ್ ಮೋರ್ ಚಾನ್ಸ್ ಟು ಗೆಟ್ ದ ಗ್ರಾಂಟ್ ಫಾರ್ ಮೈ ನೆಕ್ಸ್ಟ್ ಫಿಲ್ಮ್. ಸೊ ಅಂದ್ರೆ ಈ ತರದ್ ಒಂದಷ್ಟು ಅಚೀವ್ ಮಾಡಿದ್ರೆ ಅದಾದ್ಮೇಲೆ ಗ್ರಾಂಟ್ಗಳೆಲ್ಲ ಈಸಿ ಆಗ್ತಾ ಹೋಗುತ್ತೆ. ಸೊ ಗ್ರಾಂಟ್ಸ್ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ನ ಸಪೋರ್ಟ್ ಮಾಡಕ್ಕೆ ಕೊಡೋ ಫಂಡಿಂಗ್. ಇಂಡಿಯಾದಲ್ಲಿ ಯಾವ ಗ್ರಾಂಟ್ಸ್ ಇದೆ? ಮೇ ಬಿ 1 or 2 ನೇಮ್ಸ್. ಇಂಡಿಯಾದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದಾವೆ. ಓಕೆ. ಮೇ ಬಿ ಇಲ್ಲ, ನಂಗೆ ಯಾವ್ದೇ ಜ್ಞಾಪಕ ಬರ್ತಿಲ್ಲ ಇಂಡಿಯಾದಲ್ಲಿ. ಓಕೆ, ಬಟ್ ಐ ಥಿಂಕ್ ದಿಸ್ ಇಸ್ ಎನಫ್ ಫಾರ್ ಅಸ್ ಟು ಸ್ಟಾರ್ಟ್ ರಿಸರ್ಚಿಂಗ್ ಅಬೌಟ್ ಇಟ್. ಬಟ್ ಪ್ಯಾರಲಲ್ ಸಿನಿಮಾದೇ ಫ್ಯೂಚರ್ ಅಂತ ತಗೊಂಡ್ರೆ, ನಿಮ್ಮ ಸಿನಿಮಾ, ನೀವು ಮುಂದೆ ಮಾಡೋ ಸಿನಿಮಾಗಳೇ ಆಗಿರ್ಬೋದು, ಅಥವಾ ಜಸ್ಟ್ ಪ್ಯಾರಲಲ್ ಸಿನಿಮಾ ಇನ್ ಜನರಲ್ ಅಂತ ತಗೊಂಡ್ರೆ, ಅದ್ರ ಫ್ಯೂಚರ್ ಇನ್ ಟರ್ಮ್ಸ್ ಆಫ್ ವ್ಯೂವರ್ಶಿಪ್ ಆರ್ ಇನ್ ಟರ್ಮ್ಸ್ ಆಫ್ ಅಲ್ಲಿ ಏನ್ ಎಕ್ಸ್ಪ್ಲೋರ್ ಮಾಡ್ಬೋದು, ನೀವೇನ್ ಪಾಸಿಬಿಲಿಟೀಸ್ ನೋಡ್ತಿದ್ದೀರಾ? ನನಗೆ ಅದ್ರದ್ದು ಪ್ರಮೋಷನ್ ಮೊದಲಿಂದ ಆಗ್ಬೇಕು, ಮತ್ತೆ ಅದು ನಾರ್ಮಲ್ ಆಡಿಯನ್ಸ್ಗೂ ಆ ಸಿನಿಮಾ ಬಗ್ಗೆ ಗೊತ್ತಿರ್ಬೇಕು. ಪ್ಯಾರಲಲ್ ಸಿನಿಮಾನೇ ಆಗಿರ್ಬೋದು, ಅದು ಟ್ರೀಟ್ಮೆಂಟ್ ಬೇರೆ ತರನೇ ಇರ್ಬೋದು, ಬಟ್ ಇವನ್ ದ ಕಾಮನ್ ಪೀಪಲ್ ಶುಡ್ ನೋ ಅಬೌಟ್ ದ ಫಿಲ್ಮ್. ಆಗ ಆ ಸಿನಿಮಾನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ. ಅಂಡ್ ಇಫ್ ವಿ ಆರ್ ಲುಕಿಂಗ್ ಅಟ್ ಥಿಯೇಟರ್ ಆಸ್ ದ ಪ್ಲಾಟ್ಫಾರ್ಮ್. ಬಟ್ ನಮ್ಗೆ ಇವಾಗ ಅದರ್ ಪ್ಲಾಟ್ಫಾರ್ಮ್ಸ್ ಅಂತ ನಮ್ಗೆ ಡಿಜಿಟಲ್ ರೈಟ್ಸ್ ಆಗಲಿ, ಟೆಲಿವಿಷನ್ ರೈಟ್ಸ್ ಆಗಲಿ, OTT, ಇವೆಲ್ಲ ಇವಾಗ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೂ ಎಲ್ಲ ಪಾಪ್ಯುಲರ್ ಕಾಂಟೆಂಟ್ಸ್ ಬೇಕು. ಈ ತರ ಪ್ಯಾರಲಲ್ ಸಿನಿಮಾಗಳಿಗೆ ಪ್ಲಾಟ್ಫಾರ್ಮ್ಗಳು ಸಿಗ್ತಿಲ್ಲ. ಆದ್ರಿಂದ ಇಲ್ಲೊಂದ್ ಕಡೆ ಆ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನಾನು ಹೇಳ್ದಂಗೆ ಆ ಸೈರಾಟಲ್ ಆಗಿರುವಂತ ಬ್ಯಾಲೆನ್ಸ್ ಇದೆಯಲ್ಲ, ಈ ತರದ್ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಹೋದ್ರೆ. ಸೈರಾಟ್ ಇಸ್ ನಾಟ್ ಅ ಪ್ಯಾರಲಲ್ ಸಿನಿಮಾ, ಫ್ಯಾನ್ರಿ ವಾಸ್ ಅ ಪ್ಯಾರಲಲ್ ಸಿನಿಮಾ. ಬಟ್ ಆ ತರದೊಂದು ಏನೋ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆದ್ರೆ ಮೋಸ್ಟ್ಲಿ ನಾವು ಸೆಲ್ಲಿಂಗ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ನಾನ್ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಮೋಸ್ಟ್ಲಿ ಆ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಅಂದ್ರೆ ಟು ಕೇಟರ್ ಇಟ್ ಟು ಲಾರ್ಜರ್ ಆಡಿಯನ್ಸ್. ಗುಡ್ ಲಕ್ ವಿತ್ ದಟ್. ಥಿಯೇಟರ್ ಬಗ್ಗೆ ಮಾತಾಡ್ತಿರೋದ್ರಿಂದ ಮತ್ತೆ ಕೇಳ್ತೀನಿ, ಫಾರ್ ಎನಿ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕ್ವೆಶನ್. ಬಟ್ ಮೋರ್ ಇನ್ ಫೋಕಸ್, ಒಂದು ಪ್ಯಾರಲಲ್ ಸಿನಿಮಾಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಡಿಫೈನ್ ಮಾಡಕ್ಕಾಗತ್ತಾ?
ಥಿಯೇಟರ್ ಮೊದಲನೇ ಪ್ರಶ್ನೆ ಹೇಳ್ತೀನಿ. ಅದೇ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನನ್ನ ಸಿನಿಮಾ ನಾನು ಲ್ಯಾಪ್ಟಾಪ್ ಅಲ್ಲಿ ಇಷ್ಟೊಂದ್ಸತಿ ಎಡಿಟ್ ಮಾಡಿದ್ರು ಕೂಡ ನಾ ಥಿಯೇಟರ್ ನೋಡ್ಬೇಕಾದ್ರೆ ಆ ಸೌಂಡ್ ಡಿಸೈನ್ದು ಆ ಇಂಪ್ಯಾಕ್ಟೇ ಬೇರೆ. ಅಂದ್ರೆ ನಾನು ಸುಮಾರು ಸತಿ ನಾನೇ ಎಡಿಟ್ ಮಾಡಿದ್ ಸುಮಾರು ಸತಿ ನೋಡಿ, ಬಟ್ ಆದ್ರೂ ನಂಗೆ ನೆನ್ನೆ ಥಿಯೇಟರ್ ನೋಡ್ಬೇಕಾದ್ರೆ ಯಾವುದೋ ಒಂದು ಏನೋ ಗಮನಿಸಿ ಆ ಸೌಂಡ್ ಡಿಸೈನ್ ನಮಗೂ ಬರ್ತಾ ಇತ್ತು. ಅಂದ್ರೆ ಅಲ್ಲಿರೋ ಆ ನೋಡೋದ್ ಸೌಂಡ್ ಅದೆಲ್ಲ ನಮ್ಗೆ ಹೆಡ್ಫೋನ್ ಅಲ್ಲಿ ಆಗ್ಲಿ ಆ ಲ್ಯಾಪ್ಟಾಪ್ ಅಲ್ಲಿ ಆಗ್ಲಿ ನಮ್ಗೆ ಅದು ಗೊತ್ತಾಗಲ್ಲ. ಆ ನೊಣದ್ ಸೌಂಡ್ ಕೂಡ ಆನ್ ಸೈಟ್ ಕ್ಯಾಪ್ಚರ್ ಆಗಿರೋದೇನಾ? ಅದು ಎರಡು ಕೂಡ, ಅಂದ್ರೆ ಆನ್ ಸೆಟ್ ಕ್ಯಾಪ್ಚರ್ ಆಗಿದೆ, ಆಗದೆ ಇರೋದನ್ನ ಫಾಲ್ ಇಲ್ಲಿ ಆಡ್ ಮಾಡಿ. ಸಾರಿ ಫಾರ್ ಡಿಸ್ಟ್ರಾಕ್ಟಿಂಗ್, ಪ್ಲೀಸ್ ಹೇಳಿ. ಸೊ ಆ ತರದ ಸೌಂಡ್ ಡಿಸೈನ್ ಅಂದ್ರೆ ಆಮೇಲೆ ಒಂದು ಕಮ್ಯುನಿಟಿ ವಾಚ್ ಇದೆಯಲ್ಲ, ನಿನ್ನೆ ನಮ್ ಅದರಲ್ಲಿ ಒಂದು 80 ಜನ ಇದೆ. ಅಷ್ಟ್ ಜನರ ಜೊತೆ ಮಧ್ಯೆ ನೋಡ್ಬೇಕಾದ್ರೆ ಒಬ್ರು ನಗ್ತಾ ಇದ್ರೆ ಇನ್ನೊಬ್ರಿಗೂ ನಗು ಬರ್ತಿರುತ್ತೆ. ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೇಕಾದ್ರೆ ಅವ್ರದ್ದು ಏನೋ ಟೆನ್ಷನ್ ಇದ್ರೆ ಅದೇ ಟೆನ್ಷನ್ ಅಲ್ಲೇ ಸಿನಿಮಾ ನೋಡಿದ್ರೆ ಅವ್ರಿಗೆ ನಗು ಬರ್ತಾನೆ ಇಲ್ಲ. ಈಗ ನಾನೇ ಒಂದ್ ಸಿನಿಮಾನ ನಾನ್ 3 ಜನರ ಜೊತೆ ನಾನು ಒಬ್ನೇ 2 ಸತಿ ನೋಡಿದ್ದೆ. ನಾನು ಆಮೇಲೆ ನನ್ನ ಫ್ರೆಂಡ್ಸ್ ಗಳ ಜೊತೆ ತೋರ್ಸ್ಬೇಕಾದ್ರೆ ನಾನು 2 ಸತಿ ನೋಡಿದ್ರು ಕೂಡ 3ನೇ ಸತಿ ಇವ್ರಗಳ ಜೊತೆ ನೋಡ್ಬೇಕಾದ್ರೆ ನಾನು ನಗ್ತಾ ಇದ್ದೆ. ಸೊ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್ ವಿ ಶುಡ್ ವಾಚ್ ದ ಫಿಲ್ಮ್ಸ್ ಇನ್ ಥಿಯೇಟರ್ಸ್ ಫಾರ್ ದ ಕಮ್ಯುನಿಟಿ ವಾಚ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫಿಲಮ್ ಈಗ ಥಿಯೇಟರ್ ರನ್ ಅಲ್ಲಿ ಇದೆ. ಆಲ್ ದ ಬೆಸ್ಟ್. ಅದು ಒಂದು ವೈಡ್ ಸೆಟ್ ಆಫ್ ಆಡಿಯನ್ಸ್ಗೆ ರೀಚ್ ಆಗಲಿ. ಅಂಡ್ ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್ ಏನೇ ಇದ್ರು, ಯಾವ ಫಿಲಮ್ ಮಾಡೋ ಪ್ಲಾನ್ ಇದ್ರು, ಅದಕ್ಕೆ ಕೂಡ ಆಲ್ ದ ಬೆಸ್ಟ್. And thank you so much for your time, sir. Thank you so much.